ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪಿನ ಭಜಿಪೆನ ಭಜಿಪೆನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂ. ಪರಮ ಪೂಜ್ಯರಿರ್ತಕ್ಕಂಥ ವೈಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ, ಆದ್ಮೇಲೆ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರೂ ಸದ್ಗುರುವರ ಜೊತೆ ಬರ್ತಾಯಿದ್ರು, ಪ್ರವಾಸ ಬರ್ತಾಯಿದ್ರು. ಎಲ್ಲರೂ ಗುರುಗಳ ಜೊತೆ ಯಾವಾಗಲೂ ಇರ್ಬೇಕು. ನಾವೆಲ್ಲ ಗುರುಗಳ ಜೊತೆ ಇದ್ವಿ ಅಂದ್ರೆ ಏನು ಸಿಗೋದೆಲ್ಲ ಸಿಗ್ತದೆ ರೀ. ಸಾಗೋಣ ಅಂತ, ಅವ್ರ ಜೊತೆಗೆ ಸಾಗೋಣ ಅಂತ ತಯಾರಿದ್ರ ಮೇಲರೂ ಎಲ್ಲರಿಗೂ ಒಳ್ಳೆಯದಾಗಿ ನೋಡ್ರಿ. ನಮ್ಮ ಅಮ್ಮ ಕೈ ಎತ್ತಿ ಹೇಳಿದ್ರು ಅಂದ್ರೆ ಭಾರತ ಮಾತೆ ಹತ್ತಲ್ಲ, ಕೈ ಎತ್ತಿ ಮೂನಪ್ಪ ಅವರು ತಯಾರಿದ್ವಿ, ನೀವೆಲ್ಲ ತಯಾರಿದ್ದೀರಲ್ಲ ಕೈ ಎತ್ತಿ ಹೇಳಿದ್ರೆ ಈ ಕೈ ಎತ್ತಿ ಹೇಳ್ತಕ್ಕಂಥದ್ದು ವಿಶೇಷತೆ, ಅದು ಆನಂದವಾಗುತ್ತೆ. ಹೀಗೆ ತಯಾರಿದ್ದನ್ನು ಭಕ್ತಿಯಿಂದ ಇರ್ತಾರಲ್ಲ ಅವರೆಲ್ಲರೂ ಸದ್ಗುರು ಅಂತ ಆಶೀರ್ವಾದ ಮಾಡ್ತಾರೆ. ಒಳ್ಳೆಯದಾಗಲಿ. ಆದ್ಮೇಲೆ ಇಲ್ಲಿ ಈ ಮಂಗಲಮಯ ಇರತಕ್ಕಂಥ ಶ್ರಾವಣ ಮಾಸದಲ್ಲಿ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಾವು ನೀವೆಲ್ಲ ಸದ್ಗುರುವರ ಚೇತ್ರ ನೋಡ್ತಕ್ಕಂಥ ಬರ್ತಾ ಇದ್ದೀವಿ. ಚೇತ್ರ ಹೆಸರು ಇರೋದ್ರಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ. ಅದರಲ್ಲಿ 54 ಭಾಗ ಗ್ರಂಥಗಳಲ್ಲಿ ಈ ಇರ್ತಕ್ಕಂಥ 8ನೇ ಭಾಗವನ್ನು ಅಧ್ಯಯನ ಮಾಡ್ತಾಯಿರಿ. ಈಗ 9ನೇ ಭಾಗವನ್ನು ಬೃಹತ್ ಗ್ರಂಥ, ಅದು 54 ಭಾಗ ಕೊಡಲ್ಪಟ್ಟಂಥ 2000 ಅಧ್ಯಾಯಗಳು ಕೊಡಲ್ಪಟ್ಟಂಥ ಗ್ರಂಥ. ಅದರಲ್ಲಿ ನಾವು ಶ್ರವಣ ಮಾಡ್ತಕ್ಕಂಥದ್ದು ಈಗ ಈ ಶ್ರಾವಣ ಮಾಸದಲ್ಲಿ 9ನೇ ಭಾಗವನ್ನು ಶ್ರವಣ ಮಾಡ್ತಕ್ಕಂಥ ಇದ್ದೀವಿ. ಅದರೊಳಗೆ ಇವತ್ತು ನಾವನ್ನೆಲ್ಲ ಶ್ರವಣ ಮಾಡ್ತಕ್ಕಂಥದ್ದು 8ನೇ ಅಧ್ಯಾಯ ರೀ. 17ನೇ ಅಧ್ಯಾಯವನ್ನು ಶ್ರವಣ ಮಾಡ್ತಕ್ಕಂಥ ಆಗೋಣ. ಆದ್ಮೇಲೆ ನಾವನ್ನೆಲ್ಲ ಸದ್ಗುರುಗಳ ಜೊತೆಗೆ ಸಾಗೋಣ. ಸದ್ಗುರುಗಳು ಎಲ್ಲಿದ್ದಾರೆ ನೋಡೋಣ ಅಂತ. ಸದ್ಗುರುಗಳು ಇವತ್ತು ಕೂಡ ಇಷ್ಟಾದ್ರೆ ತಿಳ್ತದೆ ಎಲ್ಲಿದ್ದಾರೆ. ನಡಿ ಹೋಗ್ಬಿಡೋಣ, ಆಯಿತು ಸಮಯ ಇದಲ್ಲ, ಇಲ್ಲಿಂದ ಅಲ್ಲಿ ಸಾವಕಾಶ ಮಾಡಿ ವಿಮಾನದಲ್ಲಿ ಹೋದಂತೆ ಎಲ್ಲವೂ ಹೋಗ್ಬಿಡೋಣ. ಸದ್ಗುರುಗಳು ಈಗ ಪರಮ ಪವಿತ್ರ ಇರ್ತಕ್ಕಂಥ ಹಿರೇಹಳ್ಳದ ಬಿಲ್ಲವನದಲ್ಲಿ ಇವತ್ತು ಕೂಡ ಸದ್ಗುರುಗಳು ವಾಸ ಮಾಡಿದ್ದಾರೆ. ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ, ಕೀರ್ತನೆ ಆನಂದವಾಗಿ ನಡೀತದೆ. ಗುರುಗಳಿದ್ದಲ್ಲಿ ಎಲ್ಲ ನಡೀತದೆ ಸಹಜ. ಅವ್ರ ಸನ್ನಿಧಾನದ ಮಾತ್ರದಿಂದ ಒಬ್ಬ ಸೂರ್ಯನಾರಾಯಣ ಉದಯಿಸಿದ್ರೆ ಏನಂತಾರೆ, ಕೆಸರು ಒಣಗುತ್ತದೆ, ಮೇಣ ಕರಗುತ್ತದೆ, ಕಮಲ ಅರಳುತ್ತದೆ. ಹಾಗೆ ಮಯೂರಗಳು, ಕೋಗಿಲೆಗಳು ಹೊರಗೆ ಬರುತ್ತವೆ, ಗೂಗೆಗಳು, ಕಣಕಪಲ್ಲಿಗಳು ಒಳಗೆ ಹೋಗುತ್ತವೆ. ಅವ್ರು ಯಾವುದಕ್ಕೂ ಒಣಗೆ ತಿಳಿಲ್ಲ, ಅರಳತ್ ಹೇಳಿಲ್ಲ, ಇವು ಒಳಗೆ ಹೋಗಿರ್ತೇಳಿ, ಇವು ಹೊರಗೆ ಬರುತ್ತೆ ಹೇಳಿಲ್ಲ. ಕೇವಲ ಸೂರ್ಯ ಉದಯಿಸಿದ ಆಗ ಸದ್ಗುರುವರ ಸನ್ನಿಧಾನ ಮಾತ್ರ ಎಲ್ಲ ಕಡೆ ಆನಂದವಾಗಿರ್ತಕ್ಕಂಥದ್ದು. ಹಾಗೆ ಸದ್ಗುರುವರ ಸನ್ನಿಧಿಯಿಂದ ಸಿಂಧೂರು ಮತ್ತು ಉಮ್ರಾಣಿಗಳ ಮಧ್ಯೆ ಇರತಕ್ಕಂಥ ಹಿರೇಹಳ್ಳದ ಬಿಲ್ಲವನದ ಕಮರಿ ಮಠದಲ್ಲಿ ಆನಂದವಾಗಿ ನೋಡ. ಸದ್ಗುರುವರ ಸನ್ನಿಧಿಯಿಂದ ಆನಂದವೇ ಆನಂದ. ಎಷ್ಟು ಆನಂದ ಅಂದರೆ ಎಷ್ಟು ಆನಂದ ಹೇಳಿ ನೋಡು. ಸೀಮಾತೀತವಾಗಿರ್ತಕ್ಕಂಥದ್ದು, ಸೀಮಾತೀತ. ಹೊರಗಿನ ವ್ಯವಹಾರ ಹೇಗಿರ್ತವೆ, ಹೊರಗಿನ ವ್ಯವಹಾರ ಹೇಗಿರ್ತವೆ ಅಂದರೆ ಹೆಣ್ಮಕ್ಳು ಹೆಸರಿಟ್ಟಿರ್ತಾರೆ ನೋಡ್ರಿ ತಮ್ಮ ಮಕ್ಕಳಿಗೆ, ತಂಗಿ ಸೀಮಾ ಮತ್ತು ಹಿಂಗಿಲ್ಲೇ ಇದ್ರೆ ಇವಾಗ ಇಷ್ಟೊಳಗೆ ಯಾರು ಸೀಮಾ ಇರ್ಬೋದು. ಇದ್ರ ಮೇಲೆ ಕೈ ಎತ್ತಿರಿದ್ರೆ ಯಾರು ಇರಲಿಲ್ಲ, ಬಹುಶಃ ಇರಲಿಕ್ಕಿಲ್ಲ, ಸ್ವಲ್ಪ ಬಿಟ್ಟಿರ್ಬೋದು. ಅದಕ್ಕೆ ಸೀಮಾ ಅಂದ್ರೆ ಏನು ರೀ? ಸೀಮೆ ಅಂತ
ಭಗವಂತನ ಹೆಸರು ಸದೃಢ ಹೆಸರು ಎಂತಂದ್ರೆ ನಿಶ್ಸೀಮ, ಸೀಮಾತೀತ, ಸೀಮಾತೀತವಾಗಿರ್ತಕ್ಕಂಥದ್ದು. ಅಂಥ ಸೀಮಾತೀತವಾಗಿರ್ತಕ್ಕಂಥ ಆನಂದದಲ್ಲಿ ಸದೃಢರು ಇದ್ದಾರೆ. ಅವರ ಸನ್ನಿಧಿಯಿಂದ ಯಾರು ಪಡೆದುಕೊಂಡು ಅವರು ಸೇವೆಯನ್ನು ಮಾಡಿ ಅವರಿಂದ ಬ್ರಹ್ಮಜ್ಞಾನ ಸ್ವೀಕಾರ ಮಾಡ್ತಾರೆ ನೋಡ್ರಿ, ಅವರ ಆನಂದ ಕೂಡ ಎಷ್ಟಿರ್ತದೆ ರೀ? ಸೀಮಾತೀತವಾಗಿರ್ತಕ್ಕಂಥದ್ದು. ಆದಮೇಲೆ ನಾವೆಲ್ಲ ಸದೃಢ ಸನ್ನಿಧಿಗೆ ತೆರಳಿದ್ದೇವೆ. ಇಲ್ಲಿ ಇವತ್ತಿನ ಅಧ್ಯಾಯ ತಾವೆಲ್ಲ ಹೇಳಿದ್ರಿ. ಎಷ್ಟನೇ ಇದ್ದದ್ದು? 17ನೇ ಅಧ್ಯಾಯ ಪ್ರಾರಂಭದ. ಆದ್ಮೇಲೆ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಇಲ್ಲಿ 17ನೇ ಅಧ್ಯಾಯದಲ್ಲಿ ಇವತ್ತು ಬಡಿಗೌಡರು ಬಂದ್ದಾರೆ. ಬಡಿಗೇರ ರಾಮಚಂದ್ರನ ಬರಕೆ ಹುಣ್ಣು ನಿವಾರಣೆ ಅಂತ. ಏನದು? ಬಡಿಗೇರ ರಾಮಚಂದ್ರನ ಬರಕೆ ಹುಣ್ಣು ನಿವಾರಣೆ ಇವತ್ತು ಕೂಡ. ಅಂದರೆ ಹಿಂದಿನ ದಿವಸ ಬಡಿಗೌಡಿದ್ದಾರೆ. ಯಾವ್ರದು? ಯಾವುದ್ರಿ? ಒಂಟಿವಾಡಿ, ಉಂಟವಾಡಿ, ಒಂಟಿವಾಡಿ, ಉಂಟುವಾಡಿ, ಒಂಟಿವಾಡಿ, ಒಂಟಿ ಎಟ್ಟಿ ಅಂತ ಹೀಗೆ ಅಂದರೆ 3 ಹೆಸರು ಬಂದದು. ಏನಾರಲ್ಲಿ ವಾಡಿ ಉಂಟು ಅಂತ. ವಾಡಿ ಅಂದ್ರೆ ಮಹಾರಾಷ್ಟ್ರ ಒಳಗೆ ವಾಡಿ ಅಂದ್ರೆ ಊರು, ಉಂಟು. ಈಗ ಇವತ್ತಿನ ಒಂದು ಲೀಲೆಯಲ್ಲಿ ಇವತ್ತು ಇದು ಸದೃಢರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ದಾರೆ. ಸದೃಢರು ಅಂತ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತಕೊಂಡು ಹೇಳಿ ಗುರುಗಳನ್ನು ವರ್ಣನೆ ಮಾಡ್ತಾರೆ. ಗುರುಗಳು ಬ್ರಹ್ಮ ಸ್ವರೂಪ ಇದ್ದಾರೆ, ಗುರುಗಳು ವಿಷ್ಣು ಪರಮಾತ್ಮ. ಬ್ರಹ್ಮ ಸ್ವರೂಪ ಅಂದ್ರೆ ಶಿಷ್ಯರಿಗೆ ಜ್ಞಾನವನ್ನು ಏನು ಮಾಡ್ತಾರೆ? ಉಪದೇಶ ಮಾಡ್ತಾರೆ. ಸೃಷ್ಟಿ ಆಯಿತು, ಜ್ಞಾನೋಪದೇಶ ಮಾಡ್ತಾರೆ. ಆಮೇಲೆ ವಿಷ್ಣು ಪರಮಾತ್ಮ ರಕ್ಷಣೆ ಮಾಡ್ತಾರೆ. ಗುರುಗಳು ಶಿಷ್ಯರಿಗೆ ವೈರಾಗ್ಯಾದಿಗಳು ಉಪದೇಶ ಮಾಡಿ ಯಾವ ಜ್ಞಾನ ಬೋಧಿಸಿದ್ರಲ್ಲ, ಹೇಳಿದ್ರಲ್ಲ, ಅದನ್ನು ರಕ್ಷಣೆ ಮಾಡ್ತಾರೆ ವಿಷ್ಣು ಪರಮಾತ್ಮ ರೂಪದಲ್ಲಿ. ಆಮೇಲೆ ಯಾವ ಅಜ್ಞಾನದಲ್ಲ ಶಿಷ್ಯರ ಅಜ್ಞಾನವನ್ನು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಏನು ಮಾಡ್ತಾರೆ? ಪ್ರಳಯ ಮಾಡ್ತಾಯಿದ್ದಾರೆ. ಅಜ್ಞಾನ ಅನ್ನೋದು ಸಂಪೂರ್ಣ ಜ್ಞಾನ ಅಂತಕ್ಕಂಥಲ್ಲ, ಜ್ಞಾನ ಪ್ರಾಪ್ತಿಯಾಗಿ ಅತ್ಯಂತ ದುಃಖ ನಿವೃತ್ತಿ ಅಂತ ಸಂಪೂರ್ಣವಾಗಿ ನಿವೃತ್ತಿ ಆಗ್ಬೇಕು. ಅದು ಮಹಾಪ್ರಳಯ, ಅದು ಹೋಗ್ಬಿಡು, ಮತ್ತೊಮ್ಮೆ ಎಂದೂ ಬರದಂತೆ ಇರ್ತಕ್ಕಂಥ ಆನಂದ ಶಾಶ್ವತ ಪರಮಾನಂದ ಪ್ರಾಪ್ತಿ ಅಂತ. ಅಂಥ ಮೋಕ್ಷ ನೀಡುವಲ್ಲಿ ಯಾರದರಲ್ಲಿ? ಗುರುಗಳು ಯಾವ ಮಹೇಶ್ವರ ಸ್ವರೂಪ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಆಮೇಲೆ ಗುರು ಸಾಕ್ಷಾತ್ ಪರಬ್ರಹ್ಮ. ಈ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಸೃಷ್ಟಿ ಸ್ಥಿತಿ ಲಯಗಳು ಮಾಡ್ತಕ್ಕಂಥ ಒಂದು ಉಪಾಧಿ ಕೊಡ್ತಾರಂದ್ರೆ ಈ ಪರಮಾತ್ಮನ ಅವಿದ್ಯ ಉಪಾಧಿ ಅಂದ್ರೆ ಈ ಉಪಾಧಿ ರಹಿತವಾಗಿರ್ತಕ್ಕಂಥ ಸ್ಥಿತಿ ಪರಬ್ರಹ್ಮ ಸ್ವರೂಪ ಸ್ಥಿತಿ. ಅಂಥ ಪರಬ್ರಹ್ಮ ಯಾರಂದ್ರೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂಥ ಸದೃಢೇ ನಾವು ನಮಸ್ಕಾರ ಮಾಡೋಣ ತಗೊಂಡು ನಮಸ್ಕಾರ ಮಾಡ್ತಕ್ಕಂಥ ಇದ್ದರು. ಸದೃಢ ಸನ್ನಿಧಿಗೆ ಅನೇಕ ಗ್ರಾಮಗಳಿಂದ ಸದ್ಭಕ್ತರು ಬರ್ತಾಯಿದ್ರು, ಸದೃಢರ ಸೇವೆ ಮಾಡ್ತಾಯಿದ್ರು. ಆನಂದ ಇರ್ತದೆ. ಗುರುಗಳ ಸನ್ನಿಧಿ ಎಲ್ಲ ಆನಂದ ರೀ, ಸಂತೋಷ ಇರ್ತದೆ. ಹೇಗೆಂದರೆ ಆಶ್ರಯದು ಮಹಾವೃಕ್ಷ ಅಂತ. ಹೇಗೆಂದ್ರೆ ಈ ಸಣ್ಣ ಮಕ್ಕಳು ಇರ್ತಾರೆ, ನಿಮ್ಮ ಹತ್ರ ಒಂದು 2-3 ವರ್ಷದ ಮಕ್ಕಳು ಇರ್ತಾರೆ. ಒಮ್ಮೆ ಏನು ನೋಡಿ ಅವ್ರು ಭಯ ಬಂತವ್ರು ಎಲ್ಲಿ ಬರ್ತಾರೆ? ಓಡಿ ಯಾವ ಕಡೆ ಬರ್ತಾರೆ ಹೇಳಿ? ತಾಯಿ ತಂದೆ ಕಡೆನೇ ಬರ್ತಾರಲ್ಲ. ನಾಯಿ ಓಡಿ ಬಂದ್ರೆ ಭಯ ಮಾಡ್ಕೊಂಡು ನಾಯಿ ಕಡೆ ಹೋಗ್ತಾರನ್ರಿ ಅವರು. ಬೇಕಾದ ಬೇಕಿನ ಕಡೆ ಹೋಗ್ತಾರ, ಅಂಜಿ ಸರ್ಬದ ಕಡೆ ಹೋಗ್ತಾರ. ಭಯ ಬಂತಂದ್ರೆ ಏನು ಮಾಡ್ತಾರ? ತಾಯಿ ತಂದೆ ಕಡೆಗೆ ಮಕ್ಕಳು ಓಡಿ ಬರ್ತಾರಲ್ಲ. ಹಾಗೆ ಶಿಷ್ಯರು ಯಾರ ಕಡೆ ಹೋಗೋದು? ಯಾರ ಕಡೆ ಹೋಗ್ರಿ? ಸದೃಢರ ಸನ್ನಿಧಿಗೆ ಹೋಗ್ಬೇಕು. ಅಲ್ಲಿ ನಮ್ಮ ಉದ್ಧಾರದ ಮಾರ್ಗ ಇರ್ತದೆ. ಅನೇಕ ಭಕ್ತರು ಸಂಸಾರದಲ್ಲಿ ಬಳಲು ಬೆಂಡಾಗಿ ಅಪಾರ ಕಷ್ಟವನ್ನು ಅನುಭವಿಸಿ ಸದ್ಗುರುನಾಥ ನಮ್ಮ ಕಷ್ಟ ಪರಂಪರೆ ನಿವಾರಣೆ ಮಾಡಿರ್ತಕೊಂಡು ಹೇಳಿ ಬರ್ತಾಯಿದ್ರು. ಅದರಲ್ಲಿ ಕೂಡ ಸಕಾಮ ನಿಷ್ಕಾಮ ಅಂತ, ಸಕಾಮ ಮತ್ತು ನಿಷ್ಕಾಮ ಭಕ್ತರು. ಸಕಾಮ ಭಕ್ತರಂದ್ರೆ ಸ ಅಂದ್ರೆ ಕೂಡಿಕೊಂಡು,
ಸ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಸ ಅಂದರೆ ಕೂಡಿಕೊಂಡು. ಇಲ್ಲಿ ನಿಷ್ಕಾಮ ಅಂದರೆ ಸಕಾಮ ಅಂದ್ರೆ ಏನು? ಇಂಥ ವಸ್ತುಗಳು ನನಗೆ ಬೇಕು ಅಂದ್ಕೊಂಡು ಗುರುಗಳ ಧ್ಯಾನ ಮಾಡುವುದು, ತಪಸ್ಸು ಮಾಡುವುದು, ಅನುಷ್ಠಾನ ಮಾಡೋದು, ಇದೆಲ್ಲ ಮಾಡ್ಕೊತ ಹೋದ್ರಿ ವಸ್ತು ಬೇಕು 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 ಅಂತ ಮಾಡೋದು. ಆಮೇಲೆ ಏನು ಬೇಡ ಸದ್ಗುರುನಾಥ, ನನಗೆ ಮೋಕ್ಷ ಬೇಕು ಅಂತ ಅಪೇಕ್ಷೆ ಪಟ್ಟು ಗುರುಗಳ ಸೇವೆ ಮಾಡುವುದು, ಅದಕ್ಕೆಂದರೆ ನಿಷ್ಕಾಮ. ಯಾವುದನ್ನು ಬಿಡೋದು, ಯಾವುದನ್ನು ಬೇಡದೆ ಯಾರು ತಪಸ್ಸು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ ನೋಡ್ರಿ, ಸೇವೆ ಮಾಡ್ತಾರ, ಅವ್ರು ಎತ್ಕಂತ ಜನ್ಮ ಜನ್ಮಾಂತರದ ಪಾಪ ಸಮೂಹ ಎಲ್ಲ ದಗ್ಧ ಹೋಗಿಬಿಡ್ತದೆ, ಸುಟ್ಟು ಹೋಗಿಬಿಡ್ತದೆ. ಅಂತಃಕರಣ ಶುದ್ಧಿ ಆಗ್ತದೆ, ಶುದ್ಧಾಂತಕರಣ ಲಭ್ಯವಾಯ್ತು ನೋಡು. ಆ ಶುದ್ಧಾಂತಕರಣ ಯಾವಾಗ ಆಗ್ತದಾಗ ಬ್ರಹ್ಮಜ್ಞಾನ ಗುರುಳಿಂದ ಪ್ರಾಪ್ತಿ ಆಗ್ತದೆ. ಬ್ರಹ್ಮಜ್ಞಾನ ತನಗೆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ, ಆಗ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹೀಗೆ ಗುರುಳ ಸಂಜೆ ಎಲ್ಲ ಅನ್ಕೊಳ್ತದೆ. ಇದು ಬೇಡಿದವರು ಸಕಾಮ ಭಕ್ತರಿಗೆ ಬೇಡಿದೆಲ್ಲ ಇಷ್ಟಾರ್ಥ ನೀಡ್ತಾರೆ. ಹೇಗೆ ಒಬ್ಬ ಭಕ್ತ ಬಹುಶಃ ಮುಂದೆ ಹಿಂದೆ ಬಂದಿರ್ಬೇಕು, ಸದ್ಗುರುಳ ಸನ್ನಿಧಿ ಒಬ್ಬ ಭಕ್ತ ಬರ್ತಾನೆ ರೀ. ಒಬ್ಬ ಭಕ್ತ ಸಕಾಮ ಇದ್ರೆ ಹೇಗಿರ್ತದೆ, ನಿಷ್ಕಾಮ ಇದ್ರೆ ಹೇಗಿರ್ತದೆ. ಬೇಡಿದಷ್ಟು ಕೊಡ್ತಾರತ್ರಿ ಗುರುಗಳಲ್ಲಿ ದೇವರಲ್ಲಿ, ಬೇಡಿದಷ್ಟು. ಬೇಡದಿದ್ರೆ ಎಲ್ಲವನ್ನು ಕೊಡ್ತಾರತ್ರಿ, ಬೇಡಿದ್ರೆ ಕೊಡ್ತಾರೆ ಎಲ್ಲವನ್ನು ಕೊಡ್ತಾರ. ಒಬ್ಬ ಕೊಂಬಶಿಂಗೆ ಬರ್ತಾರೆ, ಕೊಂಬು ಊತಕ್ಕಂಥ ಒಬ್ಬ ಪುರುಷ, ಕಹಳಿಯನ್ನು ಊತಕ್ಕಂಥ ಪುರುಷ ದಿನಾಲು ಬಂದು ಉಂಬ್ರಾಣಿಯಿಂದ ದಿನಾಲು ನಡ್ಕೊಂಡು ಬಂದು ಅಲ್ಲಿ ಮಠಕ್ಕೆ ಬಂದು ಅಪ್ಪ ಅವ್ರ ಮುಂದೆ, ಇಲ್ಲಿ ಕೂಡ ಇಲ್ಲಿ ಬರ್ತಾರೆ ನೋಡಿ, ದಿನಾಲು ಬಂದು ಅಪ್ಪ ಅವ್ರ ಮುಂದೆ ಕಹಳಿ ನುಡ್ಸತ್ತಾರೆ, ಇವು ಕೂಡ ನುಡ್ಸೋದು. ಅಲ್ಲಿ ಕೂಡ ದಿನಾಲು ಬಂದು ಏನು ಮಾಡ್ತಾರೆ, ಅಪ್ಪ ಅವ್ರ ಮುಂದೆ ಕಹಳಿ ನುಡಿಸ್ತಾರೆ. ಅಲ್ಲಿ ನದಿ ಒಳಗೆ ಏನು ಹಳ್ಳದೊಳಗೆ ಬರೋದು, ಕೈಕಾಲು ತೊಳ್ಕೊಂಡು ಅಪ್ಪ ಅವ್ರ ಹತ್ರ ಬಂದು ಅಪ್ಪ ಅವ್ರ ಮುಂದೆ ನಿಂತ್ಕೊಂಡು ಕಹಳಿ ಓದೋದು, ಕಹಳಿ ಓದ್ತಾಯಿದ್ರು. ಅವಾಗ ಇರಲಿಕ್ಕೆ ಮನೇನೇ ಇಲ್ಲರಿ, ಒಂದು ಗುಡಿಸಲದು. ಯಾರು ಹೇಳಿದರು, ಅಪ್ಪರ ದಿನಾಲು ಸೇವೆ ಮಾಡ್ತಾನೆ ಈ ಕೊಂಬಶಿಂಗೆ ದಿನಾಲು ಮಾಡ್ತಾನೆ, ಸೇವೆ ಮಾಡ್ತಾನೆ, ಬರ್ತಾಯಿದ್ದಾನೆ, ಸೇವೆ ಮಾಡ್ತಾನೆ, ಹೋಗ್ತಾನೆ. ಪಾಪ ಅವನಿಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ಬೆಚ್ಚ ಇರಲಿಕ್ಕೂ ಕೂಡ ಒಂದು ಸ್ವಲ್ಪ ಅವಕಾಶ ಇರಲಿ. ಅದು ಹರಕ್ಕೆ ಗುಡಿಸಿರೋದ ಮೇಲೋ ಯಾವ್ಯಾವುದು ಎಲ್ಲಿ ವಚನ ಪರ್ಣ ಕುಟೀರ ಸೋರ್ಕೊಂಡು ಕೆಳಗೆ ಬರ್ತದೆ ನೀರು, ಅದರೊಳಗೆ ಆಯ್ದುಕೊಂಡು ಊಟ ಕೂತಿದ್ರೆ ಅದ್ರೊಳಗೆ ಇರ್ತಕ್ಕಂಥ ಆ ಎಲೆಗಳಲ್ಲಿ ಸೇರಿಕೊಂಡು ಹೀಗಾಗಿ ಮಲಿನ ನೀರು, ಕೆಂಪನೆ ನೀರು ಅದ್ರೊಳಗೆ ಬಂದುಬಿಡ್ತಾವೆ. ಪಾಪ ಭಾಳ ಕಷ್ಟ ಅದ ರೀ ಅಂತೇಳಿ ಅಪ್ಪವ್ರ ಮುಂದೆ ಯಾರು ಹೇಳ್ತಾರೆ. ಅಪ್ಪವ್ರಿಗೆ ಒಂದು ರೀತಿ ಕಳವಳ ಅನಿಸ್ತದೆ, ಹೀಗದ ಪಾಪ ಅಂತಂದು ಆಯಿತು. ಅಪ್ಪವ್ರಿಗೆ ಅಷ್ಟೊಳಗೆ ಬಂದು ಅಪ್ಪವ್ರ ಮುಂದೆ ಕೊಂಬು ಹೋಗ್ತಾನೆ ಕೊಂಬಶಿಂಗೆ. ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅದು ಅಪ್ಪವ್ರ ಆಶೀರ್ವಾದ ಮಾಡ್ತಾರೆ, ನಿನ್ನ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂಥೇಳಿ. ಬಹುದಿನ ಮನೆ ಕಟ್ಟಬೇಕಂತ ಕೂಡ ಇರ್ತದೆ, ಅಂದರೆ ಹಾಗೇ ಇರೋದಿಲ್ಲ. ಮತ್ತು ಅವನು ಇರ್ತಕ್ಕಂಥದ್ದು ಏನು, ಆ ಮನೆ ಆಗಲಿ ತಿಳ್ಕೊಂಡು ಅಪ್ಪ ಅವ್ರ ಮುಂದೆ ಸೇವೆ ಮಾಡ್ತಿರ್ಲಿಲ್ಲ ರೀ. ದಿನಾನು ಬರೋದು ಭಕ್ತಿ ನಿಷ್ಕಾಮದಿಂದ ಸೇವೆ ಮಾಡ್ತಕ್ಕಂಥದ್ದು. ಹೀಗೆ ಮಾಡ್ತಾಯಿದ್ದ. ಅಪ್ಪರು ಹೇಳಿದರು ಏನಂದ್ರೆ ಅವನು ಇಷ್ಟಾರ್ಥ ಸಿದ್ಧಿ ಆಗಲಿ. ಗುರುಗಳು ಸಂಕಲ್ಪ ಮಾಡಿದ್ರು, ಅವನು ಏನು ಬೇಕಾಗಿದೆ ಈತಲ್ಲಿ ಬರುವಷ್ಟು ಸಿದ್ಧವಾಗಲಿ. ಏನಾಯ್ತಂದ್ರೆ ಮನೆಗೆ ಹೋದಂದ್ರಿ, ಇಲ್ಲಿಂದ ಅಪ್ಪವ್ರು ನಮಸ್ಕಾರ ಮಾಡಿ ಮನೆಗೆ ಹೋಗ್ತಾನೆ. ಮನೆದು ನೀವು ಇದನ್ನು ಅದು ಹೇಗೆ ಸಾಧ್ಯ ಅಂತ ಅನ್ಬೋದು. ಗುರುಗಳು ಮಹಾತ್ಮರು ಸಗುಣ ಈಶ್ವರ ಸ್ವರೂಪ ಅಂತ ಧ್ಯಾನ ಸುಂದರಿ, ಸಗುಣ ಈಶ್ವರ ಸ್ವರೂಪ ಅಂತ ಅವ್ರು ಏನು ಮಾಡಿ ಸಂಕಲ್ಪ ಮಾಡ್ತಾರೆ, ಮಾಡಿದ್ದಾಗ್ತದೆ. ಶ್ರೀಕೃಷ್ಣ ಭಗವಂತನ ಸನ್ನಿಧಿಗೆ ಸುಧಾಮ ಹೋಗಿರ್ತಾರೆ. ಅಲ್ಲಿ ಸುಧಾಮನ ಹತ್ರ ಏನೂ ಇರಲಿಲ್ಲ ರೀ, ಪರಮಾತ್ಮನ ಕೊಡಲಿಕ್ಕೆ ಏನೂ ಇರಲಿಲ್ಲ. ಅದು ಯಾರೋ ಕೊಟ್ಟದು, ಅದು ಅವಲಕ್ಕಿ ಅಥವಾ ಹಳಸಿದ ಅವಲಕ್ಕಿ ರೀ, ಅದು ಬಾಧೆಗೆ. ಅದು ಅಂಥ ಅವಲಕ್ಕಿಯನ್ನು ಅದನ್ನು ಹೆಂಡತಿ ಅದು ಎಲ್ಲಿಂದ ತೆಗೆದುಕೊಂಡು ಬಂದು ಸ್ವಲ್ಪ ಕೊಟ್ಟರು. ಅದನ್ನು ಕಟ್ಕೊಂಡು ಹೋದಾರ. ಅಲ್ಲಿ ಪರ್ಯಂತ ಹೋಗಿ ಹೋದ ಎಲ್ಲಿ ಪ್ರಸಾದ ಮಾಡಲಿ, ಏನೂ ಮಾಡಲಿಲ್ಲ, ಆಗ ಹೋದ. ಆಗ ಒಳಗೆ ಬಿಡಲಿಲ್ಲ ಅಂತ ಇದ್ದವರು, ಒಳಗೆ ಬಿಡಲಿಲ್ಲ. ವೇಷಭೂಷಣ ನೋಡ್ತಕ್ಕಂಥವ್ರು ಮೈ ಮೇಲೆ ಬಟ್ಟೆ ಹರಿದವ, ಕೈಗೊಂದು ಬಡಿ ಊರ್ಕೋದು ಹೋಗ್ಯಾನ, ಮೈ ಮೇಲೆ ಮಾಸಿದ ಬಟ್ಟೆ ಅದಾವ. ಅದನ್ನೆಲ್ಲ ನೋಡಿ ಯಾರು ನೀನು ಅಂತ ಕೇಳಿದ್ರಿ. ನಾನು ಶ್ರೀಕೃಷ್ಣ ಭಗವಂತನ ಗೆಳೆಯ ಅಂತ ಹೇಳಿದರು. ಕೂಡ ಏನು ಮಾಡಿದ್ರು, ಎಲ್ಲಿ ಸಾಂದೀಪನಿ ಗುರುಗಳ ಹತ್ರ ಪರ್ವತ ಹೋಗಿ ಬಂದಾರೆ, ಇಲ್ಲೆಲ್ಲ ಬಳಿಕ ಅಲ್ಲಿ ಹೋಗಿ ಬಂದಾರೆ. ಅದು ಉಜ್ಜಯಿನಿಯಲ್ಲಿ ಈಗಲೂ ಅವರ ಆಶ್ರಮದ ಶ್ರೀಕೃಷ್ಣ ಭಗವಂತ ಅಭ್ಯಾಸ ಮಾಡ್ತಕ್ಕಂಥ ಸ್ಥಾನ ಈಗಲೂ ಅದು ಸಾಂದೀಪನಿ ಗುರುಗಳ ಆಶ್ರಮದ. ಅಲ್ಲಿಗೆ
ಅಲ್ಲಿ ಇವರು ಪೂಜೆ ಆಗ್ತದೆ. ಅಲ್ಲಿಂದ ದ್ವಾರಕೆಯಿಂದ ಶ್ರೀಕೃಷ್ಣ ಭಗವಂತ ಅಧ್ಯಯನ ಮಾಡೋಗೋಸ್ಕರ ಉಜ್ಜಯಿನಿಗೆ ಬಂದರು. ಸಾಂದೀಪನ ಗುರುಗಳ ಆಶ್ರಮದಲ್ಲಿ ವಾಸ ಮಾಡಿದರು. ಆ ಸಮಯದಲ್ಲಿ ಈ ಸುಧಾಮ ಕೂಡ ಏನು ಮಾಡ್ತಾರೆ ಅಂದ್ರೆ ಶ್ರೀಕೃಷ್ಣ ಭಗವಂತನ ಗೆಳೆಯರಾಗಿ ಎಲ್ಲರೂ ಕೂಡಿ ಅಭ್ಯಾಸ ಮಾಡ್ತಾಯಿದ್ರು, ಅಧ್ಯಯನ ಮಾಡ್ತಾಯಿದ್ರು. ಕೊನೆಗೆ ಶ್ರೀಕೃಷ್ಣ ಭಗವಂತ ಅಲ್ಲಿ ವಿವಾಹ ಆದರು. ಇವರು ಕೂಡ ಲಗ್ನ ಆದರು, ವಿವಾಹ ಆಯಿತು. ಆನಂತರ ಆ ಶ್ರೀಕೃಷ್ಣ ಭಗವಂತ ಇಲ್ಲಿ ಇವ್ರು ಬಡತನ ಅಲ್ಲಿ ಹೋಗ್ಲಿಕ್ಕೆ ನಾವು ಅಲ್ಲಿ ಹೋದ್ರೆ ಭಗವಂತನಿಗೆ ಮನುಷ್ಯ ನೋವಬಾರ್ದು, ನನ್ನ ನೋಡಿ ಅವ್ರಿಗೆ ಮತ್ತೆ ಏನಾದರೂ ಅನಿಸ್ತಂದ್ರೆ ಬಡತನದ ತೊಂದರೆ ಆಯ್ತು ಅಂದ್ಕೊಂಡು ಅವ್ರಿಗೆ ಏನೋ ಸ್ಮರ ಮನುಷ್ಯ ಅಂತ್ಕೊಂಡು ಹೋಗಲಿಲ್ಲ. ಅಲ್ಲೇ ನಾಮಸ್ಮರಣೆ ಮಾಡ್ತಾ ಇದ್ದ. ಕೊನೆಗೆ ಪತ್ನಿ ಹೇಳಿದ್ರು, ಏನು ರೀ ನಿಮ್ಮ ಭಗವಂತ ಶ್ರೀಕೃಷ್ಣ ಭಗವಂತ ನಿಮ್ಮ ಗೆಳೆಯ ಅಂತ ಹೇಳ್ತೀರಿ, ಭಗವಂತನ ಕಡೆ ಹೋಗ್ಬೇಕಲ್ಲ, ಹೋದ್ರೆ ಸ್ವಲ್ಪ ಏನಾದರೂ ಅನುಕೂಲ ಮಾಡ್ತಾಯಿದ್ರು ಅಂತ. ಇಲ್ಲ, ಭಗವಂತನ ಹತ್ರ ಹೋಗ್ಬೇಕಾದ್ರೆ, ದೇವ್ರ ಹತ್ರ ಹೋಗ್ಬೇಕಾದ್ರೆ, ಗುರುಗಳ ಹತ್ರ ಈ ವಸ್ತು ಬೇಕು ಆ ವಸ್ತುಗಳನ್ನು ಕುರಿತು ಅವ್ರ ಸನ್ನಿಧಿ ಓದ್ಕಂತ ಯೋಗ್ಯ ಇಲ್ಲ ಅದು. ಅವ್ರ ಸನ್ನಿಧಿ ಓದ್ಕಂತ ಮೋಕ್ಷಗೋಸ್ಕರ ಹೋಗ್ಬೇಕು, ಇದೆಲ್ಲ ಯೋಗ್ಯ ಅಲ್ಲ ಅಂತ. ಇಲ್ಲರಿ ನನಗೋಸ್ಕರ ಹೋಗ್ರಿ ಅಂದ್ಕೊಂಡು ಹೇಳಿ ಅದು 4 ಮಕ್ಕಳು, ಅತಿ ಕಷ್ಟ ಇತ್ತು, ಒತ್ತಾಯದಿಂದ ಕಳಿಸಿರಿ. ಆಗಲಿ ಮಾರಾಯ್ತು ಅಂದ್ಕೊಂಡು ಹೇಳಿ ಅನಿವಾರ್ಯವಾಗಿ ಬಡಿ ಒಂದು ಕೊಂಡ್ಕೋತ ಆಗ ಹೋದ್ರು ನಡ್ಲಿಕ್ಕೆ ಬರ್ತಾಯಿಲ್ಲ, ತ್ರಾಸಾಗ್ಯದ. ಅಲ್ಲಿ ಅವಲಕ್ಕಿ ಕೊಟ್ಟು ಕಳಿಸಿರಿ. ದೇವ್ರ ಹತ್ರ ಹೋಗ್ರಿ, ಏನಾದರೂ ಒಯ್ಬೇಕಲ್ಲ, ಏನಾದರೂ ತೆಗೆದುಕೊಂಡು ಹೋದ್ರೆ ಫಲ ಸಿಗ್ತದೆ. ದೇವರ ಸನ್ನಿಧಿಗೆ ಗುರುಗಳ ಸನ್ನಿಧಿಗೆ ರಿಕ್ತ ಅಷ್ಟೊಂದು ಹೋಗಬಾರ್ದು, ಫಲನೂ ರಿಕ್ತ ಇರ್ತದೆ. ಫಲಗಳನ್ನು ತೆಗೆದುಕೊಂಡ್ರೆ ಫಲ ಸಿಗ್ತದೆ ನೇಮದು. ಏನು ಮಾಡ್ಬೇಕಂದ್ರೆ ಅವಲಕ್ಕಿಯನ್ನು ಕೊಟ್ಟಿದ್ರಿ, ಹಳಸಿದ ಅವಲಕ್ಕಿ ತಗೋದು ಚಲೋ ಕೂಡ ಇರಲಿಲ್ಲ. ಅದನ್ನು ತೆಗೆದುಕೊಂಡು ಹೋಗಿ ಹೀಗೆ ವಸ್ತುಲ್ಲಿ ಕಟ್ಕೊಂಡು ಕೊಂಡ್ಕೋತ ಮಾಡ್ಕೋತ ಅಲ್ಲಿ ಹೋಗಿ ಯಾರನ್ನ ನಾವು ಕೇಳಿ ಹೇಳ್ರಿ, ನಾನು ಸುಧಾಮ ಅಂದ್ರೆ ಇಲ್ಲೇನು ಕೆಲಸ ನಿಂದು? ಇಲ್ಲ, ಭಗವಂತನ ದರ್ಶನಕ್ಕೆ ಬಂದಿದ್ದೆ. ನಿನಗೆ ಅವರು ಏನು ಸಂಬಂಧ ಅಂದರೆ ಅವ್ರು ಹೇಳಿದ್ರು, ಭಗವಂತನ ಗೆಳೆಯ ನಾವು ಕೂಡಿ ಅಭ್ಯಾಸ ಮಾಡಿವಿ, ನಿಮ್ಮ ಭಾಷೆಯಲ್ಲಿ ಕ್ಲಾಸ್ಮೇಟ್ ಹೇಳಿದ್ರಿ. ಆಗ ಅಲ್ಲಿದ್ದವ್ರು ದ್ವಾರಪಾಲಕರು ಇರ್ತಾರಲ್ಲ, ಸುಧಾಮನ್ ನೋಡಿ ಗಹಗಶಿ ನಕ್ರತ್ ನೋಡಪ್ಪ, ನಿನ್ನ ಆಕಾರ ನೋಡು, ಶ್ರೀಕೃಷ್ಣ ಭಗವಂತ ಎಂಥ ವೈಭವಶಾಲಿದ್ದಾರೆ, ಹೇಗಿದ್ದಾರೆ, ಅವರು ಎಂಥ ಅರಮನೆ ಇದ್ದಾರೆ, ಅವ್ರ ಗೆಳೆಯ ಅಂತ ನಿನಗೆ ಅವ್ರ ಗೆಳೆಯನ ನಿನ್ನಂಥ ಶ್ರೀಕೃಷ್ಣ ಭಗವಂತನ ಗೆಳೆಯ. ಮೇಲಿಂದ ಅಷ್ಟೇ ನೋಡಿದ್ರು ಅವರು, ಮೇಲ್ಭಾಗದ ವಸ್ತ್ರ ನೋಡಿದ್ರು, ಮಲ್ಲಿನ ವಸ್ತ್ರ ನೋಡಿದ್ರು, ಬಡತನ ನೋಡಿದ್ರು, ಶರೀರ ಕೃಷಿ ಆಗಿರ್ತಕ್ಕಂಥ ನೋಡಿದ್ರು. ಒಳಗಿನ ನೋಡಿದಂಥವ್ರು ದೇವ್ರಿರ್ತಾರೆ, ಒಳಗಿನ ನೋಡ್ತವ್ರು ಗುರುಗಳಿರ್ತಾರೆ. ಒಂದೊಂದು ಸಮಯ ಬಂದಾಗ ಹೆಣ್ಮಕ್ಳು ಮಾತಾಡ್ತಿರ್ತಾರೆ, ನಾವು ಭಿಕ್ಷುಕ ಹೋದಾಗ ಕೇಳಿದ್ದೀವಿ, ನೀವು ಕಡೆಗೆ ಒಮ್ಮೆ ಪುರುಷರು ಒಮ್ಮೆ ಮಾತಾಡ್ತಿರ್ತಾರೆ. 2 ಕೈ ತೆಗೆದುಕೊಂಡು ಏನು ಮಾಡ್ತದ್ರಿ, 10 ಕೈ ಕೊಡ್ತಕ್ಕಂಥ ಮೇಲ್ಭಾಗ ಬೇರೆ ಅದನ್ನ, ಸಾವಿರಾರು ಕಣ್ಣು ಸಾವಿರಾರು ಕಿವಿಯವರಿಗೆ ಯಾರು ಮೋಸ ಮಾಡಿದ್ರೆ ಮೋಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೊಡ್ತಾರಂತ ದೊಡ್ಡವನ 10 ಕೈ ಹತ್ತಿರ್ತಾರಲ್ಲ. ಆಗ ಜನರ ಮೋಸ ಮಾಡ್ಬೋದು, ಗುರುಗಳ ಮೋಸ ಮಾಡೋದಿಲ್ಲ, ದೇವರು ಮೋಸ ಮಾಡೋದಿಲ್ಲ. ಜನರಲ್ಲಿ ಅವ್ರು ಏನು ಮಾಡಿದ್ರಿ, ಅವ್ರು ನೋಡಿ ನಕ್ಕರು. ಶ್ರೀಕೃಷ್ಣ ಭಗವಂತನಿಗೆ ಅಲ್ಲಿ ಅವ್ರ ಜ್ಞಾನ ದೃಷ್ಟಿ ಗೋಚರಾದರು. ಇವ್ರು ಬಿಡಲಿಲ್ಲ ರೀ. ಒಳಗೆ ಆಗಿಲ್ಲ, ನನ್ನ ನಿಜವಾಗಿ ಗೆಳೆಯ ಇದ್ದಾರೆ ಶ್ರೀಕೃಷ್ಣ ಭಗವಂತ ಅಂತ ಹೇಳಿ ಒಳಗೆ ಹೋಗ್ಲಿಕ್ಕೆ ಹೋದ್ರೆ ನುಗ್ಗಿಸ್ಕೊಟ್ರಿ. ದೂರ ಹೋಗಿ ಬೀಳುವಾಗ ನುಗ್ಗಿಸ್ಕೊಟ್ರು. ಬಿದ್ದರು, ಎದ್ದರು, ಕೈಕಾಲು ಹಾಗೆ ಒರೆಸ್ಕೊಂಡ್ರು, ರಕ್ತ ಆಯಿತು, ಏನೋ ಆಯಿತು. ಆಗ ಕೊನೆಗೆ ಒಳಗೆ ಅವಕಾಶ ಸಿಗ್ತಾ ಇಲ್ಲ, ಏನು ಮಾಡಲಿಕ್ಕೆ ಚಿಂತೆ ಮಾಡುವಾಗ ಕೃಷ್ಣ ಅಲ್ಲಿಂದ ನಡ್ಕೊಂಡು ನಿಮ್ಮ ಸನ್ನಿಧಿ ನನಗೆ ದರ್ಶನ ಆಗ್ತಾ ಇಲ್ಲಪ್ಪ, ಏನು ಮಾಡಿ ನಾನು ಮರಳಿ ಹೊರಡ್ತಾ ಇದ್ದೆ ಅಂದ್ಕೊಂಡು ಸಿದ್ಧನಾದಾಗ ಮತ್ತೇನು ಮುಗಿದಲ್ಲ. ಶ್ರೀಕೃಷ್ಣ ಭಗವಂತ ತಾನಾಗಿ ಅಲ್ಲಿಂದ ಕರಿಗೋಸ್ಕರ ಹಾಗೆ ಹೊರಾಗಿ ಬಂದ್ರಿ. ಬಂದು ಕೈ ಹಿಡ್ಕೊಂಡು ಅವ್ರನ್ನ ಅಪ್ಪಿಕೊಂಡು, ಮಿತ್ರ ಸುಧಾಮ ಹೇಗೆ ಬಂದಿಪ್ಪ, ಎಷ್ಟು ದಿನಗಳಿಂದ ಅಪೇಕ್ಷೆ ಅಂತ ಬರಬೇಕು, ನನಗೂ ಬರಲಿಕ್ಕಾಗಲಿ, ನಿನಗೂ ಬರಲಿಕ್ಕಿಲ್ಲ, ಹೀಗಾಗಿಬಿಡ್ತು, ಬಾ ಗೆಳೆಯ ಮಿತ್ರ ಬಾ ತಿಳ್ಕೊಂಡು ಹೇಳಿ ಶ್ರೀಕೃಷ್ಣ ಭಗವಂತ ಸುಧಾಮನನ್ನು ಅಪ್ಪಿಕೊಂಡು ಬಿಟ್ರು. ನಿಂದೇನು ಮಾಡ್ಕೊಂಡಿದ್ರಲ್ಲ ಅವ್ರ ಬಾಯಿ ಮುಚ್ಚಿ ಹೋಗ್ಬಿಟ್ಟು. ಅದಕ್ಕೆ ಹೇಳ್ತಾರೆ, ಜನಮೆಚ್ಚಿ ನಡ್ಕೊಂಡಲ್ಲಿ ಏನುಂಟು ಲೋಕದಿ, ಮನಮೆಚ್ಚಿ ನಡ್ಕೊಳ್ಳೋದೇ ಚಂದ. ಜನಮೆಚ್ಚಿ ನಡೆಯದೆ ಜನಮೆಚ್ಚಿ ನಡೆದರೆ ಜನರು ಮರಳೆ ನಿನ್ನನ್ನು ಕೈಲಾಸಕ್ಕೆ ಹೋಗಿದ್ರೆ, ಮನಮೆಚ್ಚಿ ನಡ್ಕೊಂಡಲ್ಲಿ ಆ ಚಿನ್ಮಯ ಶಿವನನ್ನು ಬಿಡುತ್ತಾನೆ ಮರಳೆ. ಚಿನ್ಮಯ ಇರ್ತಕ್ಕಂಥ ಶಿವನನ್ನು ಬಿಡ್ತಾ ಇದ್ದಾನೇನು, ಅವ ಅನುಗ್ರಹ ಮಾಡ್ತಾನೆ, ಕರ್ಕೋತಾನೆ. ಜನಮೆಚ್ಚಿ ನಡ್ಕೊಂಡಲ್ಲಿ ಏನದ, ಜನ ಚಲೋ ಅನ್ನೋದು ಕೆಟ್ಟ ಅನ್ಬೋದು, ದೇವರ ಮೆಚ್ಚುವಂತ ಇರಬೇಕು, ಗುರುಗಳ ಮೆಚ್ಚುವಂತ ಇರ್ಬೇಕಂತ್ರಿ ಜೀವನ.
ಒಳಗಿರ್ತಂಥ ಶ್ರೀಕೃಷ್ಣ ಭಗವಂತ ತಾನಾಗಿ ಹೊರಗೆ ಬಂದು ಕೈ ಹಿಡಿದು ಅವ್ರನ್ನ ಹಂಗೆ ಆಲಿಂಗನ ಮಾಡಿಕೊಂಡು ಬನ್ನಿ ಅಂತ ಕರ್ಕೊಂಡೋಗಿ ಅದಕ್ಕಂತ ಹಂಸ ತೂರಿಕಾ ತಲುಪದಲ್ಲಿ ಕೂಡಿಸಿ ಸುಧಾಮನ ಪಾದ ಸೇವೆ ಮಾಡಿ ಪಾದ ಧೂಳಿ ಅಂತ ಶಿರಸ್ಸು ಎನಿಸ್ಕೊಂಡ್ರಿ. ಪತ್ನಿಯರು ಕೂಡ್ಕೊಂಡ್ರು, ಅವರು ಬಂದರು, ಅವರು ನಮಸ್ಕಾರ ಮಾಡಿ ಯಾರಿಗ್ರಿ? ಸುಧಾಮನಿಗೆ. ಶ್ರೀಕೃಷ್ಣ ಭಗವಂತ ಕೂಡ ನಮಸ್ಕಾರ ಮಾಡಿರಿ. ಸುಧಾಮನ ಗೆಳೆಯ ಎಷ್ಟು ದಿನಗಳಿಂದ ನನ್ನ ಭೇಟಿ ಇರಲಿಲ್ಲಪ್ಪ, ಬಾತು ನಮಸ್ಕಾರ ಮಾಡ್ರ. ಅವ್ರ ಪತ್ನಿಯವರು ನಮಸ್ಕಾರ ಮಾಡಿರು, ಎಲ್ಲರೂ ನಮಸ್ಕಾರ ಮಾಡಿರು. ಅಂದ್ರೆ ದೇವ್ರ ತರದ ಕೂಡ ಸದು ವಿನಯ ಸದಾಶಿವನ ಒಲುಮೆ ಅಂತ ಹೇಳ್ತಾರೆ. ದೇವ್ರ ತರದ ಕೂಡ ಗೆಳೆಯನಿಗೆ ಎಷ್ಟೊಂದು ಮಹತ್ವ ಕೊಟ್ಟರು. ಅಷ್ಟೇ ಅಲ್ಲ, ಸುಧಾಮ ಅಲ್ಲಿ ಉಳ್ಕೊಂಡು ಅಲ್ಲಿ ಹೋದಾಗ ಸ್ನಾನ ಮಾಡಿಸಿದ್ರು. ಆ ಹರಕು ಬಟ್ಟೆ ತೆಗೆದು ಬೇರೆ ಕಡೆ ಇಟ್ರಿ, ಒಂದು ಭದ್ರವಾಗಿ ಒಂದು ಪೆಟ್ಟಿಗೆಯಲ್ಲಿ ಇಟ್ಟರು. ಎಲ್ಲ ಮಾಡಿದರು. ಮಾಡಿ ಸಿಹಿ ಮಾಡಿ ಪ್ರಸಾದ ಮಾಡಿಸಿ ತೂಗು ಮಚ್ಚ ಮೇಲೆ ಕೂಡಿಸಿ ತೂಗಿದ್ರು, ಎಲ್ಲ ಮಾಡಿದ್ರು. ಮೈ ತುಂಬೆಲ್ಲ ಆಭರಣಗಳು ಹಾಕಿದ್ರು, ಹೊಸ ಬಟ್ಟೆಗಳು ಹಾಕಿದ್ರು, ಎಲ್ಲ ಮಾಡಿ ಆಭರಣಗಳು ಹಾಕಿದ್ರು, ಎಲ್ಲ ಹಾಕಿದ್ರು. ಭಾಳ ಸಂತೋಷ ಆಯ್ತು, ಭಾಳ ಸಂತೋಷ ಆಯಿತು. ಇದನ್ನೆಲ್ಲ ಮಾರಾಯ ನನಗೆ ಬೇಕಾದಲ್ಲ, ಬೇಕಾದವ್ರು ನೀವು ನನಗೆ ಈ ಆಭರಣ ತೆಗೆದುಕೊಂಡು ನಾನು ಏನು ಮಾಡಲಿ, ನನಗೆ ಎದು ಬೇಕು ಹೇಳಿದೆ. ಇಲ್ಲ ಇದೆಲ್ಲ ಆಗಲೇಬೇಕು, ಅದು ನಮ್ಮ ಸನ್ನಿಹಿತ ಸರ್, ನಾವು ಹೇಳಿದ್ದೆ ಕೇಳೋದಷ್ಟೇ ಎತ್ಕೊಂಡು ಹೇಳಿ ಆಭರಣ ಹಾಕಿ ಸಂತೋಷಪಟ್ಟರು. ಪಟ್ಟೆ ಪೀತಾಂಬರ ತೊಡಿಸಿದ್ರು. ಭಾಳ ಆನಂದ ಆಯಿತು. ಯಾರಿಗೆ ಆನಂದ ಆಯ್ತು? ಶ್ರೀಕೃಷ್ಣ ಭಗವಂತನಿಗೆ ಅಲ್ಲಿ ಅವ್ರ ಪತ್ನಿಯರು ಇರೋದ್ರಲ್ಲಿ ಆನಂದ ಆಯ್ತು ರೀ. ಸುಧಾಮ ಹೇಗಿದ್ದ ಹಾಗಾಯ್ತು. ಸುಧಾಮ ಯಾವುದು ಹಾಕಿದ್ರೇನು, ಯಾವ್ದು ತೆಗೆದುಕೊಂಡ್ರೇನು, ಅವ್ರು ಬೇಕಾದ್ರೆ ಕೇವಲ ದೇವರನ್ನಷ್ಟೇ ನೋಡ್ತಾರೆ, ಗೆಳೆಯನಷ್ಟು ಮಿತ್ರನನ್ನು ಅಷ್ಟು ನೋಡ್ತಿದ್ರು, ದೇವ್ರನ್ನಷ್ಟು ನೋಡ್ತಿದ್ರು. ಏನನ್ನೂ ನೋಡಿ ಮೈ ಕಡೆ ನೋಡ್ಕೊಲ್ಲ. ಭಗವಂತ ಇದೊಂದು ಜಡ ಅದ, ಇದಕ್ಕೂ ತಿಳುವಳಿಕಿಲ್ಲ. ಮೇಲೆ ಹಾಕಿರೋದಂಥ ಆಭರಣಗಳು ಅವು ಕೂಡ ಜಡ ಅದ, ಅದಕ್ಕೂ ತಿಳುವಳಿಕಿಲ್ಲ. ಇದನ್ನು ತೆಗೆದುಕೊಂಡು ಏನು ಮಾಡೋದು, ಮಣ್ಣಿಂದ ಒಂದು ಸೋತದ, ಅದ ಮಣ್ಣು ಸೋಸಿ ತೆಗೆದು ಏನೋ ಮಾಡಿ ಬಂಗಾರ ಬೆಳ್ಳಿ ಮಾಡ್ಯಾರ. ಇದ ಮೊದಲು ಭಾರ, ಇದಕ್ಕೊಂದು ಅದ್ರ ಮೇಲೆ ಭಾರ. ಇನ್ನೇನು ಮಾಡೋದು? ನಿಮ್ಮ ಅನುಗ್ರಹ ಇಟ್ಕೊಂಡು ಅವ್ರ ಅನುಗ್ರಹಗೋಸ್ಕರ ಹೊರತಾಗಿ ಅಹಂಕಾರ ಪಡೀಲಿಲ್ಲ, ಸಂತೋಷ ಪಡಲಿಲ್ಲ. ದೇವ್ರನ್ನ ಸಂತೋಷ ಪಟ್ಟರು, ಆನಂದ ಪಟ್ಟರು. ಇದೆಲ್ಲ ಹೊರಗಿಂದ ಏನೂ ಬೇಕಾಗಿಲ್ಲ. ಕೊನೆಗೆ ಇಷ್ಟೆಲ್ಲ ಆಯಿತು. 4-6 ದಿವಸ ಇದ್ದರು. ಮತ್ತು ಸಂಸಾರದ ಆಗೋದು ಒಂದು ಸ್ವಲ್ಪ ಹೇಳಿಲಿಕ್ಕಿತ್ತು. ಇನ್ನು ಮನೆ ಕಡೆ ಭಗವಂತ ನಾನು ಹೋಗಿ ಬರ್ತಾಯಿದ್ದೀನಿ, ಹೋಗ್ಬೇಕಾಗ್ಯದ. ಅವರಂದರು ಆಯಿತು ಸಂತೋಷ, ಹೋಗಿ ಬನ್ನಿ ಅಂತ ಹೇಳಿದ್ರು. ಶ್ರೀಕೃಷ್ಣ ಭಗವಂತ ನಿಮಗೆ ನೋಡೋರು ಏನೋ ಅನಿಸ್ಬೋದು. ಶ್ರೀಕೃಷ್ಣ ಭಗವಂತ ಬಾ ಇಲ್ಲ ಗೆಳೆಯ ಬಾ ಅಂಥೇಳಿ ಆ ಕೊರಳಿಗೆ ಆಭರಣ ತೊಗೊಂಡ್ರಿ. ಕೈ ಒಳಗೆ ಉಂಗುರ ತೊಗೊಂಡ್ರು, ಕೊರಳಿಗೆ ಆಭರಣ ತೊಗೊಂಡ್ರು, ಕಿರೀಟ ತೊಗೊಂಡ್ರು, ಎಲ್ಲ ಒಂದೊಂದು ಬಿಸ್ಕೊಂಡು ಅದನ್ನೆಲ್ಲ ಮೈ ಒಳಗೆ ಹೊಸ ಬಟ್ಟೆ ನೋಡ್ರಿ, ಜರ್ತಾನೆ ಬಟ್ಟೆ ಎಲ್ಲ ತೊಗೊಂಡು ಒಂದು ಒಳಗಿರೋ ಪೆಟ್ಟಿಗೆ ಇದ್ರು ಮೊದಲಿನ ವಸ್ತುಗಳು. ಆ ಮೊದಲಿನಲ್ಲಿ ವಸ್ತು ತೊಗೊಂಡು ಮತ್ತು ಇದಕ್ಕೆ ತೊಡಿಸಿ ಇದ್ದಕ್ಕಿದ್ದಂಗೆ ಮಾಡಿರ್ತಾರೆ. ಮೊದಲು ಹೆಂಗಿದ್ದ ಹಾಗೆ ಮಾಡಿರು. ಆ ಬಡಿಗೆ ಮತ್ತೆ ಕೈ ಕೊಟ್ಟರು. ಹೋಗಿ ಬಾ ಮಿತ್ರ, ಹೋಗಿ ಬಾ. ದೊಡ್ಡ ಉಸಿರಾಕಿದ್ರು. ಮತ್ತೆಂದಿಗೆ ಭೇಟಿ ಆಗ್ತದೋ ದೇವರೇ ಬಲ್ಲ, ಹೋಗಿ ಪಾಪ ಅಂತ ಹೇಳಿದ್ರು. ಅವ್ರು ಹೆಣ್ಣು ಮಕ್ಕಳು ಬಂದು ನ್ಯಾಯ ತೆಗೆದ್ರು. ಪತ್ನಿಯರು ಇದು ನೋಡ್ಲಿಕ್ಕಾಗಲಿಲ್ಲ ರೀ. ಅಲ್ಲ ಎಲ್ಲ ಹಾಕಿ ಸಂತೋಷಪಡಿಸಿ ಇಷ್ಟೆಲ್ಲ ಮಾಡಿ ತೂಗಿ ಹಂಸ ತೂರಿಗೆ ತಲುಪಲ್ಲಿ ಕೂಡಿಸಿ ಎಲ್ಲ ಮಾಡಿದ್ರಿ. ಹೋಗಿದ್ದೆಲ್ಲ ಕಲಿಸ್ಕೊಂಡೆ ಇದು ಎಂಥದ್ರಿ ನಿಮ್ಗೆ ಹೇಳ್ತಾನ, ಎಂಥದ್ದಿದು, ಇದು ಸರಿ ಆಗ್ತದೆ, ನಮಗೇನು ಹೇಳೋಷ್ಟು ಸರಿ ಇಲ್ಲ. ಅವು ಏನು ತೊಡಿಸಿದ್ರಿ, ಮರಳಿ ತೊಡಸ್ರಿ ಹೇಳಿ. ಅದು ನನ್ನ ಇಚ್ಛೆ, ನಿಮ್ಮ ಇಚ್ಛೆ, ನಾವು ಕೊಡುವುದಿಲ್ಲ, ತೊಡಿಸೋದಿಲ್ಲ. ಸುಧಾಮ ಹೋಗಿ ಬಾ ಅಂತ ಹೇಳಿದ್ರಿ. ಇದೆಲ್ಲ ದಿಕ್ಕು ತಿಳಿದತ್ತ. ಆದರೂ ಕಳಿಸಿರಿ. ಆಯಿತು ಭಗವಂತ, ಆಯಿತು, ಭಾರ ಹೋಗಿಬಿಡ್ತು, ಸಂತೋಷ ಆಯಿತು, ಆರಾಮಾಯಿತು, ಹೋಗಿ ಬರ್ತಾರೆ. ನನ್ನ ಪತ್ನಿ ಹೇಳಿದ್ದಾರ ಏನಾದರೂ ಸಾಯ್ತು ಅಂತ ಹೇಳಿ ಏನೇನು ಹೇಳಿಲ್ಲ ರೀ. ಬಡತನ ಭಾಳ ಇಟ್ಟು 1 ಉಪವಾಸ 2 ಉಪವಾಸ ಇರ್ತಿದ್ರು. ಮೈ ಮೇಲೆ ಬಟ್ಟೆ ಇರಲಿಲ್ಲ. ಕಳಿಸಿದ್ರು. ಹಾಗೆ ಹೋಗ್ತಾ ತನ್ನ ಮನೆಗೆ ಹೋಗ್ತಾರೆ. ತನ್ನ ಮನೆಗೆ ಹೋದಾಗ ನೋಡ್ತಾರೆ 4-5 ಅಂತಸ್ತಿನ ಮನೆ ಆಗ್ಯದ. ಅಲ್ಲಿ ಬೆಳ್ಳಿ ಬಂಗಾರ ಎಲ್ಲ ತುಂಬಿದೆ. ತೂಗುವ ಮಂಚದ ಮೇಲೆ ಪತ್ನಿ ಮಕ್ಕಳೆಲ್ಲ ಕುಡ್ಕೊಂಡು ತೂಕೋಲಿಕ್ಕೆತ್ತಾರೆ. ಮೈಯೆಲ್ಲ ಆಭರಣಗಳು, ಅವರೆಲ್ಲ ಪಟ್ಟಿ ಪೀತಾಂಬರಗಳು, ವಿಶೇಷವಾಗಿರ್ತಂಥ ರೇಷ್ಮೆ ಮಡಿ ಬಟ್ಟೆಗಳು ಎಲ್ಲ ಅವ್ರ ಮೇಲೆ ಅದಾವ. ನೋಡಿ ನೋಡಿದ ಆಭರಣಗಳು ಬೇರೆ ವೇಷಗಳು ಬೇರೆ, ಕೈಯೊಳಗೆ ಬಡಿ ಉರ್ಕೊಂಡು ಈಗ ನಾನೆಲ್ಲಿ ದಾರಿ ತಪ್ಪಿ ಬಂದಿದ್ದೇನೋ, ದಾರಿ ತಪ್ಪಿರಬಹುದು ಅಂದ್ಕೊಂಡು ಹೇಳಿ ಆ ಕಡೆ ಈ ಕಡೆ ನೋಡಿ ಹೊರಡಬೇಕು ಅನ್ನುವಾಗ
ಬೇರೆ ಕಡೆ ಹೋಗಿ ಯಾವುದೋ ಶ್ರೀಮಂತರ ಮನೆ ಊರನ್ನ ಹೋಗಿ ಭಾಳ ಇಷ್ಟ ಆಗಿಲ್ಲ, ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿಸಿದ್ರು ಅಂತ ವಿಚಾರ ಮಾಡ್ತಾ ಈಗ ಸಾಗುವಾಗ ಪತ್ನಿ ಓಡ್ತಾ ಬಂದುಬಿಟ್ರಿ. ಓಡ್ತಾ ಮಕ್ಕಳು ಓಡಿ ಬಂದರು. ಅಪ್ಪ ಅಪ್ಪ ಅಂತ ಬಂದರು. ನೋಡ್ತಾರ ಮಕ್ಕಳು ಆಭರಣ ಎಲ್ಲರೊಳಗೆ ಗುರ್ತಾಗವಲ್ರು. ಅಪ್ಪ ನಾವೇ ಇದ್ದೀವಿ. ಪತ್ನಿ ನಾನೇ ಇದ್ದೀನಿ ರೀ ಬರ್ರಿ ಅವ್ನ ಕೈಲಿ ಕರಿತಾಯಿದ್ರು. ನೀವು ಯಾರು, ನಾವು ಬರುವುದಿಲ್ಲ ಹೇಳ್ತಾ ಗುರುವೇ ಗುರುಸಿವಲ್ರಿ. ನಾನು ನಿಮ್ಮ ಪತ್ನಿ, ನೀವು ಸುಧಾಮಿ ಇದ್ದೀರಿ, ನನ್ನ ಹೆಸರು ಇಂಥದ್ದು, ನಿಮ್ಮ ಮಕ್ಕಳು ಇವರು. ಇದೆಲ್ಲ ಏನು ಗುರು ಸಿಗ್ತಾ ಇಲ್ಲ ಅಂದ್ರೆ ಭಗವಂತ ನೀವು ಅಲ್ಲಿ ಹೋದಾಗ ಭಗವಂತ ಎಲ್ಲ ಕೊಟ್ಬಿಟ್ಟಾರ್ರಿ. ಒಂದು ಕ್ಷಣದೊಳಗೆ ಏನೆಲ್ಲ ತಯಾರಾಗಿಬಿಡ್ತು, ನಮ್ಮೆಲ್ಲ ಆಭರಣ ತೆಗಿತಾರ, ಅದು ಎಲ್ಲ ಆಗಿಬಿಟ್ಟು. ಶ್ರೀಕೃಷ್ಣ ಭಗವಂತ ಹೇಳಿದ್ರು ಎಲ್ಲ ಕಸ್ಕೊಂಡ್ರಿ ಅಂತ ಅವ್ರು ಹೇಳುವಾಗ ನೋಡ್ರಲ್ಲಿ ತಿಳಿದ್ರು. ಅಲ್ಲಿಂದ ಅವ್ರಿಗೆ ಕಾಣಿಸೋ ಮಾಡಿ ಶ್ರೀಕೃಷ್ಣ ಭಗವಂತ ಏನೆಲ್ಲ ಕೊಟ್ಟಿದ್ದಾರೆ ರೀ. ಮತ್ತು ಇಲ್ಲೇ ಕಸ್ಕೊಂಡ್ರೆ ಕೊಡಲಿಲ್ಲ ಅಂದ್ರೆ ಅವರು ಮೊದಲ ಹೇಗಿದ್ದಾನೆ ದಾರ್ಯಾಗ ಕಾಳರು ಬಂದು ಬಡದು ಕಸ್ಕೊಂಡ್ರೆ ಏನು ಮಾಡ್ತೀವಿ. ಅದಕ್ಕಾಗಿ ಅವ್ರಿಗೆ ಕೊಡಲಿಲ್ಲ. ಅಲ್ಲೇ ಹೋದಲ್ಲಿ ಇದ್ದು ಸಾಧೊಳಗೆ ಅಲ್ಲಿ ಇರ್ತದ್ರೆ ಅನುಕೂಲ ಇರ್ತಲ್ಲ. ಅದಕ್ಕಾಗಿ ದಾರಿ ಒಳಗೆ ಯಾರಿಂದ ಅಪಾಯ ಆಗಬಾರ್ದು ಅನ್ನೋಗೋಸ್ಕರವಾಗಿ ಹೀಗೆ ಮಾಡಿದ್ದೆ. ನಾನು ಕಾಳಜಿ ಇಲ್ಲ ತಗೊಂಡ್ರಿ, ನೀವು ದೊಡ್ಡ ಕಾಳಜಿ ಇದ್ದೀರಿ ಅಂತ ಪತ್ನಿಯನ್ನು ಬೈದರು. ಏನೆಲ್ಲ ಕೊಟ್ಟರು. ಹಾಗೆ ಎಲ್ರಿ ಸಿಂಧೂರು ಮಠದಲ್ಲಿ ಸದೃಢಿರುವಾಗ ಉಂಬ್ರಾಣಿಯ ಯಾರೀ ಒಬ್ಬ ಕೊಂಬ ನೂತಕ್ಕಂಥ ಕೊಂಬಶಿಂಗ ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡಿ, ಸದ್ಗುರುನಾಥ ತಮ್ಮ ಅನುಗ್ರಹ ಯಾವಾಗಲೂ ಇರಲಿ, ಇಂಥ ವಸ್ತು ಬೇಕು ಏನೂ ಬಯಸಲಿಲ್ಲ. ಆದರೂ ಕೂಡ ಅವನಿಗೆ ಮನೆಯೆಲ್ಲ ತಿಳಿದಿರಲ್ಲ. ಅಪಾರದ್ರು ಶಿವಸ್ತು ತಥಾಸ್ತು. ಮನೆಗೆ ಅಪಾರ ದರ್ಶನಾಗಿ ಪ್ರಸಾದ ಮಾಡಿಕೊಂಡು ಮನೆಗೆ ಹೋದ. ಮನೆಗೆ ಹೋಗಿ ನೋಡ್ತಾನೆ ಮೊದಲಿನ ಆ ಮನೆ ಇತ್ತಲ್ರಿ, ಮಳೆ ಬಂದಾಗ ಸೋರ್ತಕ್ಕಂಥ ಕೆಂಪನೆ ನೀರೊಳಗೆ ಬೀಳ್ತಕ್ಕಂಥ ಕಾಯಿಗಳು ಬರ್ತಕ್ಕಂಥ, ಈ ಕಡೆ ಕಾಯಿಗೆ ಬರ್ತಾ ಇದ್ದಾವೆ, ಆ ಕಡೆ ಗುಬ್ಬಿ ಬರ್ತಾ ಇದ್ದಾವೆ, ಈ ಕಡೆ ಬಂದು ಈ ಕಡೆ ಹೋಗ್ತಾವೆ, ಈ ಕಡೆ ಬಂದು ಈ ಕಡೆ ಹೋಗ. ಗಾಳಿಗೆ ತೊಂದರೆ ಇಲ್ಲ, ಗುಬ್ಬಿಗಳಿಗೆ ತೊಂದರೆ ಇಲ್ಲ, ಕಾಯಿಗೆ ತೊಂದರೆ ಇಲ್ಲ. ಯಾವ ಕಡೆ ಬೇಕಾದ್ರೆ ಯಾವ ಕಡೆ ಬೇಕಾದ್ರೆ ಹೋಗೋದು, ಎಲ್ಲ ಕಡೆ ದಾರಿನ ರೀ. ಅಂಥ ಮನೆ ಆ ಸ್ಥಾನದೊಳಗೆ ಈ ಕೊಂಬಶಿಂಗ ಅಲ್ಲಿ ಹೋಗ್ತಾನೆ. ಹೋಗಿ ನೋಡುವಷ್ಟರೊಳಗೆ ಏಕಕಾಲಕ್ಕೆ ಹೊಸ ಮನೆ ಇದ್ರಿ, 2 ಅಂತಸ್ತಿನ ಮನೆ ಇದೆ. 2 ಅಂತಸ್ತಿನ ಮನೆ ಇದೆ. ಹೋಗುವಷ್ಟರೊಳಗೆ ಮನೆ ಇದೆ. ಅವನು ಸುಧಾಮನಂತೆ ಗಾಬರಿಯಾಗಿ ಏನು ಯಾರ ಮನೆಗೆ ಮನೆ ಬಂದ ದಾರಿ ಅಂತ ನೋಡ, ಅದ ಗಿಡಗಟ್ಟಿದವ, ಅದ ಓಣಿ ಅದ, ಅದ ಮನೆ ಅವೆಲ್ಲ ಎಲ್ಲ ಅವ. ನನ್ನ ಮನೆಯಲ್ಲಿ ಹೋಯ್ತು ಯಾರು ಕಳ್ತಾನ ಮಾಡಿರು, ಏನು ಮಾತ್ರ ಇರೋಕೆ ಜಾಗ ಇತ್ತು ಅದಷ್ಟ, ಅದು ಎಲ್ಲ ಹೋಗಿಬಿಡ್ತು. ಶಿವಾಯನ ಮಾತಾಡಿ ನಮ್ಮ ಕಡಪಟ್ಟಿ ಚೆನ್ನಪ್ಪ ಜವ್ರದು ಶಿವಾಯರ್ಮ ಎಲ್ಲ ಅಪ್ಪ ಅವ್ರಿ ಎಲ್ಲ ಅವರಿಗೆ ಬಿಟ್ಟದಲ್ಲ ನೋಡ್ರಿ. ಹಂಗೆ ಕೈ ಮಾಡಿದ ನೋಡ್ತಾರೆ ಮನೆ ಒಳಗಿಂದ ಅವ್ರ ಪತ್ನಿ ಬರ್ತಾರೆ, ಪುತ್ರ ಬರ್ತಾರೆ. ಬರ್ರಿ ಕರೆದ್ರು. ಅವತ್ತನ ಇದು ಏನು ಎಲ್ಲಿದೇನು ಇದು ನಿಮ್ಗೆ ಗುರ್ತಾ ಇಲ್ಲರಿ, ಕಾಲಕ್ಕೆ ನೋಡ್ತಾ ಇರ್ಬೇಕು. ಗುಡಿಸಿರೋ ಕರಗೋತ ಹೋಗಿ ಒಮ್ಮಿಂದೊಮ್ಮೆ ಏನಂತ್ರಿ ನೀವು ಮೊಬೈಲ್ದೊಳಗೆ ಮಾಡ್ತೀರಿ ಬೇರೆ ಮಾಡ್ತಾರೆ ನೋಡಿ, ಹಾಗೆ ಒಮ್ಮಿಂದೊಮ್ಮೆ 2 ಅಂತಸ್ತಿನ ಮನೆ ಥರ ಇದ್ರಿ. ಇದು ಮನೆ ನಂಬದ್ರಿ. ಎಲ್ಲ ಅಪ್ಪವ್ರ ಆಶೀರ್ವಾದ, ನೀವು ಅಪ್ಪವ್ರ ಆಶೀರ್ವಾದ ಮಾಡಿರ್ಬೇಕು. ಏಕಾಲಕ್ಕೆ ಹೀಗೆ ಆಗ್ಲಿಕ್ಕೆ ಸಾಧ್ಯ, ಏಕಕಾಲಕ್ಕೆ ಮನೆ ಥರ ಐತ್ರಿ. ಗುರುಗಳ ಕೃಪಾಶೀರ್ವಾದ ಬರೀ ಅಂತಂದಾಗ ಆತ ಅಲ್ಲೇ ಸಾಷ್ಟ ಅನ್ನಿಸ್ತಾಳೆ. ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ. ಒಳಗೆ ಹೋದ. ಸದ್ಗುರುನಾಥ ಮನೆ ಕೊಟ್ರಿ, ಎಲ್ಲ ತೊಯ್ತು ಅಂತ್ಕೊಂಡು ನಿಮ್ಮದು ಭಾವಚಿತ್ರ ಇಡ್ಲಿಕ್ಕೆ ಸಿಗುತ್ತೆ ಅವಕಾಶ ಇರಲಿಲ್ಲ. ಭಾವಚಿತ್ರ ಇಲ್ಲ, ಏನಿಲ್ಲ. ಈಗ ಕೂತಿದ್ನಿ, ಮನೆ ಆಯ್ತು, ನಿಮ್ಮ ಭಾವಚಿತ್ರ ನಮಸ್ಕಾರ ಮಾಡೋ ಭಾವಚಿತ್ರ ಇಲ್ಲ, ಏನು ಮಾಡಲಿಪ್ಪ ಅವ್ರು ಅಂತ ಅನ್ನೋಷ್ಟೊಳಗೆ ಗಣೇಶ ದೇವರು ಮಾಡಿ ಅಪ್ಪ ಅವ್ರ ಭಾವಚಿತ್ರ ಕೊಡು ನೋಡಿ ಸಂತೋಷವು ಅಪ್ಪ ಅವರು ಧಾರತರು ಸಂತೋಷಪಟ್ಟು ಅಲ್ಲಿ ಇರ್ತಕ್ಕಂಥ ಯಾವ ಪಣತಿ ತೆಗೆದುಕೊಂಡು ದೀಪ ಬೆಳಗಿಸಿ ಅಲ್ಲಿ ಪುಷ್ಪ ತೆಗೆದುಕೊಂಡು ಪೂಜಾ ಮಾಡಿ ಸಾಷ್ಟ ನಮಸ್ಕಾರ ಮಾಡಿ ಮಠಕ್ಕೆ ಹೋಗಿ ಕೊಂಬು ಹೋಗ್ತಕ್ಕಂಥ ಕೊಂಬಶಿಂಗ ಗಣೇಶ ದೇವರು ಮಾಡಿನೊಳಗೆ ಇರ್ತಕ್ಕಂಥ ಅಪ್ಪ ಅವ್ರ ಮುಂದೆ ಕೊಂಬು ಓದಿ ಸದ್ಗುರುನಾಥ ಇಲ್ಲೇ ದರ್ಶನ ಕೊಟ್ರಿ. ಆನಂದವಾಯಿತು. ಆನಂದವಾಗಿ ಬಂದೇನ, ಆನಂದವಾಗಿ ಬಂದೇನ ಅಂತ ಹೇಳಿ ಆನಂದವಾಗಿ ಕೊಂಬು ಊದಿದ. ಸಂತೋಷ ಆಯ್ತು. ಅಪ್ಪ ಇಲ್ಲೇ ನೋಡಿ ನಗತಾ ಇದ್ರು. ಸಂತೋಷ ಆಯ್ತು. ಮಠದೊಳಗೆ ನೋಡಿ ಸಂತೋಷ ಆಯಿತು. ಇದೆಲ್ಲ ಸಿಕ್ಕಾಗ ಅಹಂಕಾರ ಬರಲಿಲ್ಲ, ಸಿಗದೇ ಇರುವಾಗ ಬೇಕಂತನ್ನಲಿಲ್ಲ. ಯಾರು ಯಾವುದನ್ನು ಅಪೇಕ್ಷೆ ಮಾಡುವುದಿಲ್ಲ, ಎಲ್ಲ ಸಿಗ್ತದೆ. ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ನನಗೆ ಸಿಗುದಿಲ್ಲ ರೀ. ಸಿಗತಕ್ಕಂಥದ್ದು ಹೋಗಿಬಿಡ್ತದೆ.
ಅದಕ್ಕಾಗಿ ಭಕ್ತಿಯಿಂದ ಏನು ಮಾಡಬೇಕು, ನಿಷ್ಕಾಮ ಭಾವನೆಯಿಂದ ಇರ್ತಕ್ಕಂಥ ಭಕ್ತಿ ಇದ್ರೆ ಚೆನ್ನಾಗಿರ್ತದೆ. ಈ ಬಂದಿರತಕ್ಕಂಥ ವಿಷಯ ಇದು ಬೇರೆ ಐತ್ರಿ. ಕೊಟ್ಟಲಿಗೆ ಇರ್ತದೆ, ಎಲ್ಲಿ ಕೊಟ್ಟಲ್ಲಿ ಅಲ್ಲೇ ಉಳಿತು. ಮತ್ತು ಸಮಯ ಕೂಡ 10 ಗಂಟೆ ಆಗಿದೆ ಈಗ. ಏನಂತೀರಿ ಎಲ್ಲರೂ? ಮತ್ತು ನಾಳೆ ನೋಡೋದು. ಮತ್ತು ಈ ಒಂದು ಇದು ಅಪ್ಪರ್ಲೇನೆ ಹೇಳಿದ್ವಲ್ಲ, ಇದ್ರೊಳಗೆ ಈ ಸದ್ಯ ಪ್ರಿಂಟ್ ಇಲ್ಲ, ಇದು ಬೇರೆ ಕಡೆ ಅದು ಎಷ್ಟನೇ ಭಾಗದ ಅದ ಪ್ರಿಂಟ್ ಆದಂಥ ವಿಷಯ. ಈ ಕಾಂಪಿಟೇಷನ್ ಓದಿರಲ್ಲ, ಸಂತೋಷ. ನಾವು ಏನು ಮಾಡ್ತೀವಿ ಅಂದ್ರೆ ಬರೀ ಬರ್ಕೋತ ಹೋಗ್ಬಿಡಿದ್ರಿ, ಪ್ರಿಂಟ್ ಆಯ್ತಾನ ಅದಕ್ಕೆ ನಿಶ್ಚಿಂತಿಂದ ಇರ್ತೀರಿ. ಮುಂದಿನ ವಿಷಯ ಬರ್ಕೋತ ಹೋಗ್ತೀವಿ, ಆ ಕಡೆ ಇಲ್ಲ ಅಷ್ಟು ಬರ್ಕೋತ ಹೋಗ್ಬಿಡ್ತೀವಿ. ಹೇಳಿದ್ದೆಲ್ಲ ಹೇಳಿ ಭಾಗದಲ್ಲಿ ಸಂತೋಷ, ಮಾನ ಸಂತೋಷ. ಆದ್ಮೇಲೆ ಈಗ ನೀವು ಕೂಡ ಈಗ ಮತ್ತು ಸ್ವಲ್ಪ ನೀವೆಲ್ಲ ಮೊದಲು ಕಣ್ಣು ಸಣ್ಣವಾಗಿರಬಾರ್ದು, ಮುಖ ನೋಡಿರಿ, ಕಣ್ಣು ನೋಡಿ ಮುಖ ನೋಡಿ ಹೇಳ್ಬೇಕದ. ಪ್ರಸನ್ನ ಮುಖ ಮುದ್ರೆ ಚೆನ್ನಾಗಿರ್ತದೆ. ಮುಖ ಹೇಗಿರ್ಬೇಕ್ರಿ? ಪ್ರಸನ್ನ ಇರಬೇಕು. ಒಂದು ಊರೊಳಗೆ ಒಂದು ಗದ್ದಲಾಗಿತ್ತು ರೀ. ಏನು ಗದ್ದಲಾಗಿತ್ತಂದ್ರೆ ಒಂದು 108 ವರ್ಷ ಒಬ್ಬ ಅಜ್ಜಿ ಇದ್ರು. ಹೇಳ್ರಿ, ಡಾಕ್ಟರ್ ಸಾಹೇಬ್ರೊಬ್ರಿಗೆ ಹಲ್ಲು ಬೇಕಾಗಿತ್ತು, ಇನ್ನೊಬ್ರಿಗೆ ಹಾಕೋ ಸಲುವಾಗಿ ಡಾಕ್ಟರ್ ಸಲುವಾಗಿ ಆ ಹಲ್ಲು ಹಾಕಬೇಕು. ಏನು ಮಾಡೋದು, ಎಲ್ಲಿ ಹಾಕೋದು, ಯಾರು ಅಂತೀವಿ. ನಮ್ಮ ಊರಾಗ ಎಲ್ಲಕ್ಕಿಂತ ಹೆಚ್ಚು ಗಟ್ಟಿ ಹಲ್ಲ ಒಬ್ಬರು ಆಯ್ದಾರಿ ಅವ್ರು ಹತ್ತದ ನೋಡಿ, ಅಲ್ಲೇ ತೊಗೊಂಡ್ಬರು. ಹೆಚ್ಚು ರೊಕ್ಕ ಕೊಟ್ಟರು, ಡಾಕ್ಟ್ರಲ್ಲಿ ಬರ್ತಾರೆ. ಬಂದು ನೋಡಿದ್ರೆ 100 ಎಷ್ಟಾಗ್ರಿ? 8 ವರ್ಷ ರೀ. ಡಾಕ್ಟ್ರ ನೋಡಿದ್ರು ಒಂದು ಹಲ್ಲ ಇಲ್ರಿ. ಕೇಳಿಸಿ ಮತ್ತು ಚಲೋ ಹಲ್ಲ ಅಂತ ಹೇಳ್ತಿದ್ರು. ಮತ್ತು ನಾನು 10 ಹಲ್ಲ ಇರೋದ ಐತಮ್ಮ, ಮತ್ತೇನು ನಿನ್ನೆ ಬಂದಿರೋ ಸಿಗುತ್ತದಪ್ಪ, ನಿನ್ನೆ ಡಾಕ್ಟ್ರ್ ಬಂದು ತೊಗೊಂಡೋದ, ಬೇಕಾಗಿದ್ದ ತನ್ನ ಹೆಂಡತಿಗೆ ಅಂತ. ಡಾಕ್ಟ್ರ್ ವಯಸ್ಸು 38 ರೀ, ಹೆಂಡತಿ ವಯಸ್ಸು 65. ಎಷ್ಟಿದ್ದು? ಹೆಂಡತಿ ವಯಸ್ಸು 30 ರೀ. ಹಲ್ಲು ಆಗೋಗಿದ್ದದ್ರಿ. ಅಜ್ಜಿ ಹಲ್ಲು ಬಾಡಿ ಇದ್ರಾಗ ಹೋಗಿರೋರು. ಏನು ಮಾಡ್ತೀರಿ ಅಂತ ಅಜ್ಜಿ ಒಂದು ದಿವಸ ಪುರಾಣಕ್ಕೆ ಬಂದಾರ್ರಿ. ಎಲ್ಲಿ ಬಂದಾರಿ? ಹಲ್ಲು ಓದು ಇರಲಿಲ್ಲ, ಪುರಾಣಕ್ಕೆ ಬಂದಾಗ ಪುರಾಣ ಬಂದು ಕೇಳ್ಕೋತ ನಮ್ಮ ಆ ಕಡೆ ನೋಡ್ಕೊತ ಬಂದ್ರಿ. ನೋಡಿದ್ರು ಒಂದು ಕಡೆ ಕೂತಾರ್ರಿ. ಆಗ ಕುಂಭಕರ್ಣ ಹೆಂಡತಿ ಬಂದು ಆರಾಮದೇನು ಅಂತ ಅವ್ರು ಮಾತಾಡ್ಸಕ್ಕೆ ಬಂದಾರ್ರಿ. ನಿದ್ರಾದೇವಿ ಕೂತ್ಕೊಂಡು ಆಗ ಅಜ್ಜಿ ಮಾಡ್ಕೋತ ಇಲ್ಲ, ಬಾಯಿ ಒಂದು ತೆರ್ಕೊಂಡು ಕೂತಾಳ್ರಿ. ಒಳಗೆ ಹಲ್ಲಿಲ್ರಿ. ನಮ್ಮಲ್ಲಿ ಮೊದಲ ಕಡೆ ಸಿದ್ಧರ ಗುಹೆ ಐತಿ ಹೇಳ್ತಿಲ್ಲ, ಹುಣಸಿ ಗಿಡ ಅದು ಎಲ್ಲ ದೊಡ್ಡ ಗುಹೆ ಐತಿಲ್ರಿ. ಹಾಗಾಗಿ ಬಾಯಿ ತೆರ್ಕೊಂಡು ಪೂರ ಬಾಯಿ ತೆರೆದಾಳ್ರಿ ಆಗಲಂಗೆ. ಮತ್ತು ಒಳಗೆ ಏಕರಿ ಹಲ್ಲು ಇಲ್ಲ, ಏನಿಲ್ಲ. ನಾಲಿ ಒಂದು ಯಾಕೊಡೆ ಬಾಜು ಆಗೈತಿ, ನಿದ್ರೆ ಇರ್ತೈತಿ. ಯಾಕೊಡೆ ಹೋಗೈತಪ್ಪ ಅಲ್ಲೇ ಮಗಲು. ಆಗ ಇದೇ ಸಮಯದೊಳಗೆ ಒಂದು ಗದ್ದಲಾಗಿಬಿಡ್ತು. ನಮ್ಮ ಇತ್ತಂಗೊಳದವ್ರು ಇವರು ಏನು ಉಪಯೋಗ, ಒಂದು ಬೆಕ್ಕಿನ ಮರಿ ಸಾಕಿರ್ತಾವೆ. ಬೆಕ್ಕಿನ ಮರಿ ಸಾಕ್ಯಾರ್ರಿ. ಆ ಬೆಕ್ಕಿನ ಮರಿ ನಿನಗತ್ತೇಳಿ ಇವು ಆಡಾಕತ್ಯಾರ. ಈ ಹಿಡ್ಕೊಂಡು ಆಡ್ಲಿಕ್ತಾರ್ರಿ. ಆಡ್ಕೋತ ಕೂಡೋಷ್ಟು ಏನಂತಂದ್ರೆ ಬೆಕ್ಕಿನ ಮರಿ ಅದ್ರ ಮುಂದೆ ಒಂದು ಇಲಿ ಬರ್ತದೆ. ಯಾವಾಗ ಇಲಿ ಬಂತ್ರಿ, ಹಾಲಾಗಿ ಜೋಪಾನ ಮಾಡಿದವ್ರು ಬಿಟ್ಟು ಇಲಿಗೆ ಸುರಾಗಿ ಒಮ್ಮೆ ಬೆಕ್ಕು ಜೋರಾಗಿ ಬೆನ್ನು ಹತ್ತಿಬಿಡ್ತು. ಓಡ್ಕೊಂಡು ಬರ್ತಾರೆ. ಓಡಿ ಬಂತು, ಇನ್ನೇನು ಸಾಯ್ತಾ ಇದು, ಇನ್ನೇನು ಮಾಡಲಿ ಅಂತಕೊಂಡು ಹೇಳಿ ಓಡಿ ಹೋಗಿ ಅಜ್ಜಿ ಬಾಳು ಜೀದ್ಬಿಡ್ತಾರೆ. ಅಜ್ಜಿ ಈಗ ಕರಿಗಡ ಬತ್ತಿ ನಮಗೆ ಭಾಳ ಆಸೆ ಆಗ್ತದೆ ರೀ. ಅದ ಸಮಯಕ್ಕೆ ಅಜ್ಜಿಗೆ ಕನಸಿನಾಗ ಕರಿಗಡ ಬರ್ತದೆ. ಒಳಗೆ ಕರಿಗಡ ಹೋಗಿತ್ತ ಅಜ್ಜಿ ಹಿಂಗ ಒಳಗೆ. ಹ್ಞೂ ರೀ, ಒಳಗೆ ಹೊತ್ತು ಕೈ ಮಾಡಿ ನೀರು ತನಕತ್ತಿರ್ತೀರಿ. ಕೈ ಮಾಡತ್ತೇಳ್ರಿ. ಅದ್ರೊಳಗೆ ಮುದೋಳ ತಂಗಿ ಮತ್ತೊಬ್ರು ಯಾರು ತಂಗಿ ರೂಪಕ್ಕೆ ಯಾರು ನೋಡು, ಇವ್ರು ಯಾರು ಇಬ್ಬರು ಕುಡ್ಕೊಂಡು ಹೋಗಿ ಅಜ್ಜಿ ನೀರು ತೊಗೊಳ್ಳಕ್ಕೆ ಯಾರ ಅನ್ಕೊಂಡ್ರಿ. ಡಾಕ್ಟ್ರ್ ಇರ್ತಿರ್ತೀರಿ. ನೋಡಿದ್ರು ಅಜ್ಜಿಗೆ ಒಳಗೆ ಒದ್ದಾಡೋದಿತ್ತು. ಅಜ್ಜಿಗೆ ಹಸಿರಾಗಿಬಿಟ್ರಿ.
ಹೊಟ್ಟಾಗಿ ಏನೋ ಐತಿ ಅಂದ್ಕೊಳ್ಳಿ ನೋಡಿ ಹುಡುಗರು ಹೇಳಿದ್ರು, ಅಜ್ಜಿ ನಿನ್ನ ಬಾಯಿ ಒಳಗೆ ಹೆಜ್ಜಿದತಿ. ಓಡಿ ಬಂದು ನಮ್ಮ ಬೆಕ್ಕ ಬಂದು ಬೆನ್ನು ಹತ್ತಿಬಿಡ್ತು. ಇಲಿ ಓಡಿ ಹಂಜಿ ಬಂದು ಆಯಿ ನಿನ್ನ ಬಾಯಿನು ಒಳಗೆ ಹೋಗಿಬಿಡ್ತು. ಬಾರಾಡಿ ಜಗ್ಬತ್ ಮಾಡಿದೆವು, ಕೆಲಸ ಆಗಲಿಲ್ಲವ, ಒಂದು ಹಿಡಿದೆವು, ಜಗ್ಗಿದೆವು, ಪ್ರಯತ್ನ ಮಾಡಿದೆವು. ಇರಿ ಶಕ್ತಿಶಾಲಿ ಇತ್ತು, ಬಹುಶಃ ಹೆಗ್ಗಣ ಮನೆಯವರು ಇರಬೇಕು, ಕಸ್ಕೊಂಡು ಹೋಗಿಬಿಡ್ತು ಒಳಗೆ. ಡಾಕ್ಟ್ರ್ ಕೇಳ್ತು ಹೀಗಾಗಿದೆ ಏನು ಮಾಡ್ಬೇಕು ರೀ? ಅವ್ರು ಡಾಕ್ಟ್ರ್ ಭಾರಿ ಶಾಣ್ಯರು, ಫಾರಿನ್ ಹೋಗಿ ಕಲ್ತು ಬಂದತ್ರಿ. ಏನಾದರೂ ಏನು ಮಾಡಬೇಕು ಅದಕ್ಕೆ ಅವನು ತನ್ನ ಡಿಕ್ಷನರಿ ತೆಗೆದು ನೋಡಿದ್ದ. ಏನು ಮಾಡ್ಬೇಕಂದ್ರೆ ಅಜ್ಜಿ ಮಾಡಿ ಏನು ಹೋಗ್ಯದ, ಇಲಿ ಹೋಗ್ಯದ. ಡಿಕ್ಷನರಿ ತೆಗೆದು ನೋಡಿದ, ಭಾರಿ ಶಾಣೆ ಇದ್ದ. ಇದಕ್ಕೆ ತರ್ಕಶಾಸ್ತ್ರ ಬೇಕಾಗ್ತದೆ ಅಂದ್ಕೊಂಡು ತರ್ಕಶಾಸ್ತ್ರ ಮಾಡಿ ಅದಕ್ಕಿಂತ ಬಲಶಾಲಿ ಬೇಕಲ್ಲ, ಏನು ಮಾಡ್ಬೇಕು ತೊಗೊಂಡು ಹೇಳಿ ನಾವು ಹೇಳಿದ, ತಂಗಿ ಆ ಬೆಕ್ಕಿನ ಮರಿ ತೊಗೊಂಬರ್ಬಾ. ಆ ಬೆಕ್ಕಿನ ಮರಿ ತಂದ್ರಿ, ಅದು ಸಣ್ಣ ಮರಿ ಇತ್ತು. ಆ ಬೆಕ್ಕಿನ ಮರಿ ತೆಗೆದುಕೊಂಡು ಬಂದು ಇದು ಆಯಿ ಬಾಯಿ ಒಳಗೆ ಬಿಟ್ಟುಬಿಟ್ರೆ ಬೆಕ್ಕಿಗೆ ಏನು ಬೇಕಾಯ್ತು ಹೇಳಿ ನೋಡಿ. ಅದಕ್ಕೆ ಅದು ಬೆಕ್ಕಿ ಏನು ಬೇಕು, ಎದಕ್ಕೆ ಬೆನಿತತ್ತದು, ಏನು ಕಾರಣ, ಎದಕ್ಕೆ ಹೋಯ್ತದು, ಓಡೆ ಇಲ್ಲಿ ಹಿಡಿಬೇಕು. ಅದು ತಪ್ಪಿಸ್ಕೊಂಡು ಹೋಯ್ತಂದ್ರೆ ಇಡೀ ಮೇಲೆ ಅಪೇಕ್ಷೆ, ಅದು ಬೆಕ್ಕಿಗೆ ಅಪೇಕ್ಷತೆ. ಈ ಇಲಿಯನ್ನು ಹಿಡಿಗೋಸ್ಕರವಾಗಿ ಬೆಕ್ಕ ಬಿಟ್ಬಿಟ್ರೆ ಒಳಗೆ ಪಾತಾಳದಾಗ ಇರಲ್ಲ, ಒಳಗೆ ಇಲೆ ಬೇಕಾದಲ್ಲಿ ಹುಡುಕೊಂಡು ತೊಗೊಂಡು ಬಂದು ಕೊಡ್ತಕ್ಕಂಥ ಶಕ್ತಿ ಅದಕ್ಕಂತ. ಹುಡುಗರೆ ನೀವು ತಂದಿರ್ತಕ್ಕಂಥ ನೀವಿಬ್ಬರು ಕೂಡ ಹೋಗಿ ಇಲಿ ಮರಿ ತೊಗೊಂಬರ್ರಿ ಅಂದ್ಕೊಳ್ಳಿ. ಇವರು ಹಿಡ್ಕೊಂಡು ಹೋಗಿ ಎಲ್ಲಿ ತಪ್ಸ್ಕೊಂಡು ಹೋಗುತ್ತೆ, ಬುಟ್ಟ್ಯಾಗ ಮುಚ್ಚಿದ್ದಾರೆ. ಇಬ್ಬರು ತೊಗೊಂಡು ಬಂದರು. ಮೇವನಾಗಾಯ್ತು. ಅವರೊಂದು ಡಾಕ್ಟ್ರ್ ಬೇರೆ ಅದ, ನಿನಗೆ ಗೊತ್ತಿಲ್ಲ, ನಿನಗೆ ಏನು ಕಳ್ಕೊಂಡು ಕೊಡ್ತಾರೆ ಬಾ. ಕರ್ಕೊಂಡು ಬಂದು ಡಾಕ್ಟ್ರ್ ಕೈ ಕೊಟ್ರಿ. ಡಾಕ್ಟ್ರ್ ಕೈ ಕೊಟ್ರೆ ಡಾಕ್ಟ್ರ್ ಬಾಲ ಹಿಡಿದು ಕಡಿಯಾಕೆ ಹೋತು. ಹಿಂಗೇನು ಮಾಡಿದೆ ನೋಡ್ರಿ, ಹಿಂಗೆ ಮಾಡಿ ಬಾಯಿ ಒಳಗೆ ಅಜ್ಜಿ ಒಳಗೆ ಹೋಗಿಬಿಡ್ತಪ್ಪ. ಒಳಗೆ ಬಡ ಕೆರ್ಕೋದು ಒಳಗೆ ಹೋಗ್ಬಿಡ್ತೀರಿ. ಏನು ಒಳಗೆ ಹೋದ್ ನೋಡ್ರಿ, ಇಲಿ ವಾಸ ಐತೆ ಅದಕ್ಕೆ. ಹೊಟ್ಟೆ ಒಳಗೆ ಇಲಿ ಓಡಾಡೋದು ಸರ್ಕಸ್ದಾಗ ಸೈಕಲ್ ನೋಡಿ ತಿರುಗಾಡ್ತಾರೆ ನೋಡ್ರಿ, ಹಾಗೆ ಇಲಿ ಈ ಕಡೆ ಓಡೋದು, ಬೆಕ್ಕ ಆ ಕಡೆ ಓಡಿದ್ರೆ ಮೇಲ್ಭಾಗ ಬರ್ತಿತ್ತು, ಬಾಯಿ ತನಕ ಬರ್ತಿತ್ತು. ಈ ಕಡೆ ಹೋಗೋದು, ಈ ಕಡೆ ಆ ಕಡೆ ಒಳಗೆ ಹೋಗ್ಬೇಕು. ಅದ್ರ ಉಗುರುತ್ತು, ಇದ್ರ ಉಗುರುತ್ತು. ಅಜ್ಜಿ ಗತಿ ಬೇರೆ ಆಗಿಬಿಡ್ತು. ಇನ್ನು ಗತಿ ಏನು, ಯೌವಾರನ ಗತಿ. ತಂಗಿ ಏನಾಗುತ್ತೆ, ನೀವ ತಂದ್ರೆ ಇವ ಬೆಕ್ಕ ಅಂದರು, ನೀನ ನುಗ್ಗಿದೇವ, ಇಲ್ಲಿ ನಾವೇನು ಮಾಡೋದು. ಡಾಕ್ಟ್ರ್ ಅಂದ್ರೆ ಅಜ್ಜಿ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಮತ್ತು ಹೊರಗೆ ಬರೋಲ್ಲ, ತಡ ಮಾಡಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸೌಮ್ಯರು ನೀನು. ನಾ ಡಾಕ್ಟ್ರದಲ್ಲಿ, ನೀ ಡಾಕ್ಟ್ರು, ನಾ ಡಾಕ್ಟ್ರು. ಮುದೋಡ್ದವ್ರು ಹುಡುಗರು ಉಪಯೋಗ ಇಲ್ಲ ಅಂತಂದು ಆ ಮತ್ತೊಬ್ಬ ತಂಗಿ ಜನ್ಮ ಅವ್ರ ಉಪಯೋಗ ಅತ್ತಾಗಿತ್ತ ನೋಡ್ರಿ. ತುಂಗಳೂನು ಕರೆದ್ರಪ್ಪ. ತುಂಗಳು ಬಂದ. ಅವು ಬರುವಾಗ ತನಗೆ ಆಡೋ ಸಲುವಾಗಿ ಆ ತುಂಗಳು ಹೆಂಗದ ಗೊತ್ತಂದ್ರೆ ಒಂದು ದಿವ್ಸ ಕೇಳಿದ್ವಿ, ತುಂಗಳು ನಿನ್ನ ಲಗ್ನ ಅಂತ ಹ್ಞೂ ಆಗೈತ್ರಿ ಅದು. ಅವು ತುಂಗಳು ಅಂತ ಹೆಂಗಂದ್ರೆ ಯಾವ್ರಪ್ಪ ನೀನು ಹೆಣ್ತೀವ್ರು ಅವ್ರು ಗದ್ದಾಳತ್ತಾರೆ. ಮತ್ತು ನೀನು ಹೆಣ್ತಿ ಹೆಸರು ಅವ್ನು ಕಾಕು ಹೋದ್ರು. ಹೆಣ್ತಿ ಹೆಸರು ಕಾಕು. ನಾವು ದಡ್ಡ ಕಾಕು ಅಂದ್ರೆ ಚಿಕ್ಕ ಮಗಂತಾರು, ಹೆಂಡತಿ ಕಾಕು ಅಂತಾರೆ. ನೀ ಎಲ್ಲಿ ಅದ ಅವ ಸ್ವಾಟ ಮುಖ ಮಾಡಿ ಕೂತ್ರಿ ಅಷ್ಟೇ ಗಪ್ಪ. ಮತ್ತೇನ ಅವ ನಾಯಿ ತಂದ, ಸಣ್ಣ ನಾಯಿ ಮರಿ ತೊಗೊಂಬಂದ. ನಾವು ತೊಗೊಂಡು ಅಡ್ಯಾಗ ಅವ್ನು ನೋಡಿದ ಡಾಕ್ಟ್ರ ತುಂಗಳು ಬಾಯಿಲೆ ನೀನು ನಾಯಿ ಕುಣಿತಾ ಇರಿ, ಎಷ್ಟು ಚಲೋದು ನಾಯಿ ಕುಣಿ ಮತ್ತಂದ್ರಿ. ಅದು ಸರಿಗಿತ್ತು ನಾಯಿ ಕುಣಿ. ಅದು ಸ್ವಲ್ಪ ಸಣ್ಣದಿತ್ತು, ಭಾಳ ದೊಡ್ಡದಿರಿಗೆ. ಅದು ಸ್ವಲ್ಪ ಸರಿಗಿದ್ದಿರ್ತಾವ್ರಿ ಅಂಥದ್ದು ನಾಯಿ ಕುಣಿ. ಅದು ಹುಟ್ಟಿ ಒಂದು 2 ದಿವಸ ಆಯಿತು. ತಂದು ನೋಡಿದ್ರೆ ಡಾಕ್ಟ್ರ ಮಾಪ್ ಮಾಡಿ ನೋಡಿದ, ಆಯಿ ಬಾಯಿಗೆ ಅದಕ್ಕೆ ಸರಿಯಾಗತ್ತಲ್ಲ, ಹೆಸ್ಕಡಿ ಮಾಪ್ ಬರ್ತದೆ. ನೋಡಿದ ಆಯಿ ಬಾಯಿಗಿಂತ ಸಣ್ಣದತ್ರಿ. ಇಷ್ಟ ಐತದ ನಾಯಿ ಮರಿ, ಇಷ್ಟ ಐತೆ ರೀ. ಆಯಿ ಬಾಯಿಗಿಂತ ಸಣ್ಣದಿತ್ತು ರೀ. ಮುಂದೆ ಆಯಿ ನಾಯಿ ತಂದ್ರೆ ಜೋರಾಗಿ ಬಾಯಿ ತರೋಳು. ಅದ ಕಾಯಿ ಒಳಗೆ ಡಾಕ್ಟ್ರದ ಇನ್ನೊಂದು ಸ್ವಲ್ಪ ಅಗಲ ಮಾಡು. ಹಲ್ಲು ತೆಗಿಯಾಕ ನಾವು ಪರ್ವ ಹೇಳಿದ ದಿವಸ ಒಬ್ಬ ಅಜ್ಜಿ ಹಲ್ಲು ತೆಗಿಯಾಕೆ ಹೋಗಿದ್ರು ಡಾಕ್ಟ್ರ. ಇನ್ನೂ ಬಾಯಿ ತೆಗಿ ಆಯಿ, ಇನ್ನೂ ತೆಗಿಯೋದು ಅಂದತ್ರ. ಅವ್ನು ಡಾಕ್ಟರ್ ಪರ್ವ ಹೇಳ್ತಾರೆ. ಆ ಅಜ್ಜಿ ಕೇಳಿದ, ತಮ್ಮ ಅಂತ ಡಾಕ್ಟ್ರ್. ಅಜ್ಜಿ ಅಂದ್ರೆ ನೋಡಿ ವಯಸ್ಸಾದವ್ರು ಇರ್ತಾರ, ಎಲ್ಲರಿಗೆ ಅಷ್ಟವ್ರು. ತಮ್ಮ ಅಂತಂದ್ರೆ ಡಾಕ್ಟ್ರಿ, ಏನಾಯಿ ಅಂತಂದ್ರೆ, ನೀನು ಹಲ್ಲ ಒಳಗೆ ನಿಂತು ತೆಗಿತೇವೆ, ಹೊರಗೆ ನಿಂತು ತೆಗಿತೇವೆ, ಬಾಯಾಗ
ಏನು ಗೊತ್ತಾಗಲ್ಲ, ಹಿಂಗೆ ಹಣಿಕೆ ನೋಡ್ಲತ್ತ ಅದ ಡಾಕ್ಟ್ರ್ ಅಲ್ಲಿವೇನು ಈ ದಿವ್ಸ ಅಲ್ಲಿವೇನು ಅವನ್ನ ಒಳಗೆ ಏನು ಹಿಡಿದಿತ್ತು ನೋಡ್ರಿ, ನಾಯಿ ಮರಿ ಬೆಟ್ಟ ಬಾಲ್ ಮೊದಲು ಸಬಳ ಎತ್ತು ಕೈಯಾಗ ಈ ಬಿಡುವಷ್ಟು ತಾನೇ ಕೊಸರ್ಸ್ಕೊಂಡು ಹೋಗ್ತು, ಒಳಗೆ ಹೋಗ್ಬಿಡ್ತು. ಅದಕ್ಕೆ ವಾಸ ಬಡಿತಾಳೆ. ಎದ್ರಿ ಬೆಕ್ಕಿನ ಮರಿ ವಾಸ ಅದಕ್ಕೆ ಬಿಡಿತು, ಅದು ಹಿಡಿಯಕ್ಕೆ ಅದು ಹೋಯ್ತು. ಬೆಕ್ಕಿ ಇಲಿ ವಾಸ ಇತ್ತು, ಕೊನೆಗೆ ಆಯಿ ಹೊಟ್ಟಿ ಸೆಕ್ಕತ್ತಾತು. ಇವರ ಹುಡುಗರು ಇದ್ರ ಮುಂದೆ ಏನಂತ ನಮ್ಗೆ ಗೊತ್ತಾಗಲಿಲ್ಲ. ನಾವು ಬೇಕಾದಾಯಿತು, ಮುಖ ಸ್ವಲ್ಪ ಪಾಡೇವಲ್ರಿ, ಕಣ್ಣು ಸಣ್ಣ ಹಾಕಿ ಮುಖ ಏನಾರೇ ಆಗಿತ್ತಂದ್ರೆ ಒಂದು ಸ್ವಲ್ಪ ಗದ್ದಲ ಆಗ್ತದೆ. ಇರಲಿ, ನೀವೆಲ್ಲ ಗಪ್ಪ ಕೂತ್ರಿ. ನಾವು ಸಂಶಯ ಇಲ್ಲಿಟ್ಟಿರ್ತೀವೋ ಏನು ತಿಳಿಲಿಲ್ಲ, ಒಬ್ಬರು ಮಾತಾಡಲಿಲ್ಲ. ಅಂದ್ರೆ ಇವನ್ನ ನಾಯಿ ಹಿಡಿಸ್ತೊಳಗೆ ಚಿರತೆ ಬರೋದು, ಚಿರತೆ ಸ್ಥಳಗೆ ಹುಲಿ ಸ್ಥಳಗೆ ಶಿವ ಬರ್ತೈತೆ ಅಂತಂದಿರಿ. ಏನದು ಏನೋ ಇವ್ನು ಹೇಳ್ತಿರ್ತದೆ, ನಾವು ಏನು ಹೇಳೋದಿಲ್ಲ. ಯಾಕಂದ್ರೆ ಈಗ ಸದ್ಯ ಸಮಯ ಐತಲ್ಲ, ಅದಕ್ಕಾಗಿ ಆ ಡಾಕ್ಟ್ರು ಅಲ್ಲೇ ಕಳಿಸ್ಬಿಟ್ರು. ಬಿಲ್ ಕೊಟ್ಟರು, ಎಷ್ಟು ಕೊಟ್ಟರು ನಮ್ಗೆ ಗೊತ್ತಾಗಲಿಲ್ಲ. ಎಲ್ಲಿ ಕೊಡ್ತಾರೆ ಬಿಲ್ಲ? ಹುಡುಗರು ಹಚ್ಚಿ ಬಿಡಿ ಕಾದಿಟ್ಟು ಅದು ತೊಗೊಂಡು ಆಯ್ತು ಹೋಗ್ಬಿಡ್ತಂತೆ. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶಿರೋತ್ರಿ ಬ್ರಹ್ಮಿತ್ರ ಶ್ರೀಮಜಗುಂದರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ಚರಿತ್ರೆಯನ್ನು ನಾವೆಲ್ಲ ಶ್ರವಣ ಮಾಡ್ತಕ್ಕಂಥ ಇದ್ದೀವಿ. ಯಾವ್ರದು? ಕೊಟ್ಟಲ್ಲಿಗೆ ಹೆಣ್ಮಕ್ಳು ಕೊಟ್ಟಿದ್ದಾವೆ. ಅವ್ರಿಗೆ ದೊಡ್ಡ ಜಗಳ ಬಂದಿದ್ದಾವೆ, ಏನೂ ಆಗಿರುತ್ತೆ. ಪಾಪ ಏನು ಕೊಟ್ಟಲ್ಲಿ ಇರ್ಬೇಕಲ್ಲೇ, ಕೊಟ್ಟಲ್ಲಿಗೆ ಬೇರೆ ಕಡೆ ಏನು ಎಲ್ಲಿದ್ರಿ? ಕೊಟ್ಟಲ್ಲಿಗೆ ಇರ್ಬೇಕು. ಏನು ಮಾಡೋ ಇಲ್ಲ, ಸುಮ್ಮನೆ ಇರೋದು ಅಲ್ಲೇ. ಯಾಕಂದ್ರೆ ಕೊಟ್ಟಲ್ಲಿಗೆ ಅಲ್ಲೇ ಕೊಟ್ಟಲ್ಲಿ ಅಲ್ಲಿ ಇರೋದು. ಕೊಟ್ಟಲ್ಲಿಗೊಳಗೆ ರಾಮಚಂದ್ರಪ್ಪ ಬಡಿಗೆ ಇರ್ತಿದ್ರು. ಯಾರೀ? ರಾಮಚಂದ್ರಪ್ಪ ಬಡಿಗೆ ಇರ್ತಿದ್ರು. ಅದು ದೈವಾನುಸಾರವಾಗಿ ಒಬ್ಬೊಬ್ಬರಿಗೆ ಒಮ್ಮೊಮ್ಮೆ ದೈವಾನುಸಾರ ಏನೇನು ಆಗ್ತಿರ್ತಾರೆ. ಚಲೋ ಆಗ್ತದೆ, ಕೆಟ್ಟದ್ದಾಗ್ತದೆ, ಎಲ್ಲ ಆಗ್ತದೆ. ಒಮ್ಮೆ ಏನಂತಂದ್ರೆ ಭಾಳ ಚಲೋ ವ್ಯಕ್ತಿ, ಈಗಿನ ಜನದಲ್ಲಿ ಯಾವ ಪಾಪ ಮಾಡಿರಲಿಲ್ಲ, ಒಳ್ಳೆಯ ಇದ್ದ. ಒಬ್ಬರು ಅಂತಿರ್ತಾರೆ, ಈಗ ಇನ್ನೊಬ್ಬರ ಹಸಿರು ಎಲೆ ಮೇಲೆ ನಾವು ಪಾದ ಇಟ್ಟಿಲ್ಲ, ಅಷ್ಟು ಚಲೋ ಇರ್ತೀವಿ, ಇಷ್ಟು ಕಟ್ಟು ನಮ್ಗೆ ಬರ್ಲಿಕ್ಕೆ ಕಾರಣ ಏನು? ಒಬ್ರು ಕೇಳ್ತದೆ, ಪ್ರಶ್ನೆ ಕೇಳ್ತಿದ್ದಾರೆ. ಅದು ಈಗಿಂದಲ್ರಿ. ಹೋದ ಸಲ ಕಬ್ಬು ಹಚ್ಚಿದ್ರಂದ್ರೆ ಈ ಸಲ ಬಿಲ್ ಬರ್ತದೆ, ಸಲ ಹಚ್ಚಿದ್ರೆ ಹೋದ ಸಲ ಬಿಲ್ ಬರ್ತದೆ. ಈಗ ಹಚ್ಚಿದ್ರಂದ್ರೆ ಈ ಪುಣ್ಯ ಕಾರ್ಯ ಮಾಡ್ಕೊಂಡು ಹಿಂದೆಲ್ಲ ಬೇರೆ ಬೇರೆ ಮಾಡಿದ್ರಂದ್ರೆ ಅದ್ರ ಫಲ ಈಗ ಬರ್ತದೆ, ಬಂದಿರ್ತದೆ. ಯಾವುದೋ ಜನ್ಮದ ಕರ್ಮಾನುಸಾರವಾಗಿ ಕೊಟ್ಟಲಿರ್ತಕ್ಕಂಥ ಬಸವಂತ ಬಡಿಗೇರದಲ್ಲ, ಬಸವಂತ ಬಡಿಗೇರಿಗೆ ಒಂದು ತೊಂದರೆ ಬಂತು ರೀ. ಯಾರ್ಯಾರು ಏನು ನೆನಪುಗಳಿಲ್ಲ. ಯಾರಿಗ್ರಿ? ರಾಮಚಂದ್ರ ಪತ್ತಾರ. ಯಾರೇ? ಬಡಿಯಾರ. ಒಮ್ಮೆ ಮರ್ತಿರ್ತೀವಿ, ನೆನಪು ಮಾಡ್ತಾರೆ. ಆಡ್ತಾರೆ, ನೀವು ನೆನಪು ಮಾಡ್ತಾರೆ ನೋಡ. ನೀವು ಪತ್ತಾರ ಮನೆ ಅಂದ್ರೆ ಈಗ ಸಾಯ್ತೀರಿ ನೀವು. ಹ್ಞೂ ರೀ, ಬಡಿಯಾರ ಬಂದ್ರೆ ಪತ್ತಾರ ಯಾಕೆ ಹಿಡಿಯಲ್ಲ ಇವತ್ತು? ಬಂಗಾರ ಬರ್ತಿತ್ತು. ಇಲ್ಲಿ ಮನೆಯಾಗ ಯಾರು ಬೇಕಾದ್ರೆ ಹೋಗಿ ಕಿವಿ ಸುಸ್ಸಾಗಿ ಹೋಗ್ರಿ, ಮತ್ತೆ ಮಾಡ್ಕೋರಿ. ಚುಸ್ತಾರ ಹುಡುಗರು ಪತ್ತಾರು ಮನೆ ಕರ್ಕೊಂಡು ಸುಮ್ಮ ಇರ್ತಾರೆ. ಚುಚ್ಚವ್ರು ಚುಚ್ಚಿರೋ ಚಲೋ ಆತ್ರಿ. ಉದ್ದೇಶ ಏನು ಹೇಳ್ರು? ಚುಚ್ಚುವರೆ ಕೈ ಹಿಂದಿಡೆ ಬಂಗಾರ ಬರ್ತೈತೆ. ಅದಕ್ಕೆ ಬಡಿಗಾರ ರಾಮಚಂದ್ರಪ್ಪ ಅಂತಕ್ಕಂಥವ್ರು ಆ ಸದ್ರುವರು ಸನ್ನಿ ಬರ್ತಾಯಿದ್ರು, ಭಕ್ತಿಯಿಂದಿದ್ರು. ಅಕಸ್ಮಾತ್ ಅವ್ರು ಏನು ರೀ ಇಲ್ಲೇನು ಇದಕ್ಕೇನಂತೀರಿ? ಇದಕ್ಕೇನಂತೀರಿ? ಇದು ರೀ ಬೆನ್ನು, ಇದು ಈ ಚಶ್ಮಾ ಆತ್ರಿ. ಈ ಚಶ್ಮಾ ನೀವೆಲ್ಲ ನಿದ್ರೆ ಬಂದವ ಏನು ತಿಳಿಯೋದು? ಈ ಚಶ್ಮಾಕ ಇದು ಒಂದು ಕೂಡಲೇ ಕಣ್ಣು ತಿಳ್ತೀವಿ. ಇದು ಮ್ಯಾಲೆ ಇದು ಚಶ್ಮಾ ಇದು ನೇತ್ರನ ಕರಿ ಎಂಥ ನೇತ್ರ ಅಂತ ಅದಕ್ಕೆ ಉಪನೇತ್ರ ಅಂದ್ರೆ ನೇತ್ರಕ್ಕೆ ಸಮೀಪ ಇದ್ಕೊಂಡು ನೇತ್ರ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಉಪನೇತ್ರ ಅಂತ ಸಂಸ್ಕೃತ ಭಾಷೆಯಲ್ಲಿ ಇದು. ಅಂತೂ ಇದು ಒಳಭಾಗಿದ ಕಣ್ಣು, ಮೇಲ್ಭಾಗ ಉಪನೇತ್ರ. ಹೀಗೆ ಬಂದು ಇದಕ್ಕೆ ಅಂತಾರೆ ಇದು ಹೊಟ್ಟೆ ಅಂತಾರೆ. ಇದಕ್ಕೇನಂತೀರಿ? ಬರ್ಕೆ ಅಂತಾರೆ. ಹಾಂ, ನೀವೊಂದು ಸಲ ನಾವು ಹೋನು ಮತ್ತು ಬೇರೆ ಇದ್ದಿದ್ರು ಅಂದ್ರೆ ಅದಕ್ಕೆ ಬರಕೆ ಒಳಗೆ
ಒಂದು ಹುಣ್ಣು ಹುಟ್ಟಿ ಬಿಡ್ತೀರಿ. ಬಡಿಗೇರ ರಾಮಚಂದ್ರಿಗೆ ಬರಕೆಯಲ್ಲಿ ಒಂದು ಹುಣ್ಣು ಹುಟ್ಟಿತು. ಭಾಳ ತೊಂದರೆ ಆಗ್ತಾ ಎಲ್ಲ ವೈದ್ಯರು ತೋರಿಸಿ, ಎಲ್ಲ ಡಾಕ್ಟ್ರ್ ತೋರಿಸಿದ್ರು ಮಾಡ್ರಿ ಎಲ್ಲ ಕಡೆ. ಅದು ಒಳಭಾಗ ಕೀವು ತಯಾರಾಗೋದ್ರಿ. ಇಲ್ಲೊಂದು ತೂತು ಬಿದ್ದುಬಿಡ್ತು. ಆ ತೂತಿನಿಂದ ರಂಧ್ರದಿಂದ ಯಾವಾಗಲೂ ರಕ್ತ ಹೋಗೋದು, ಕೀವು ಹೋಗೋದು, ರಕ್ತ ಹೋಗೋದ್ರಾಗ ಒಟ್ಟು ವಾಸನೆ ಬರ್ಲಿಕ್ಕೈತಿ, ತೊಂದರೆ ಆಗ್ಲಿಕ್ಕಿತ್ತು, ಎಲ್ಲಿ ಕೂತ್ರ ತ್ರಾಸ ಆಗ್ಲಿಕ್ಕತ್ತು, ದುರ್ಗಂಧ ನಾರ್ಲಿಕ್ಕಿತ್ತು. ಎಲ್ಲೆಲ್ಲ ತೋರಿಸಿ ಎಲ್ಲ ಡಾಕ್ಟ್ರ್ ತೋರಿಸಿದ್ರು ಸಹಿತ ಏನಾಗಲಿಲ್ಲ ರೀ, ಸರಿ ಆಗಲಿಲ್ಲ. ಅದು ಹೊಟ್ಟೆ ಸರಿ ಆಗಲಿಲ್ಲ. ಏನು ಮಾಡೋದು? ಎಲ್ಲ ಕಡೆ ತೋರಿಸಿದ್ರು ಮಾಡಿದ್ರು ಎಲ್ಲ ಆಯಿತು, ಎಲ್ಲಾದರೂ ಸರಿ ಆಗಲಿಲ್ಲ. ಆಗ ಇನ್ನೇನು ಮಾಡೋದು ಅಂದ್ಕೊಂಡು ಎಲ್ಲರಿಗೂ ಕೂಡ ಭಾಳಷ್ಟು ಚಿಂತೆ ಇತ್ತು ರೀ. ಭಾಳಷ್ಟು ಚಿಂತೆ ಇತ್ತು. ಕೊನೆಗೆ ಎಲ್ಲ ಮುಗಿದ ನಂತರ ಈ ಮಠಗಳು ನೆನಪಾಗೋದು, ಎಲ್ಲ ಮುಗಿದ ನಂತರ ದೇವಸ್ಥಾನ ನೆನಪಾಗೋದು. ಮತ್ತು ಲಕ್ಷಗಟ್ಟಲೆ ಖರ್ಚಾಗಿರ್ಕೊಂಡೆಲ್ಲ, ಖರ್ಚಾಗಿ ಮಾಡಿ ಯಾರೋ ಒಬ್ಬ ತಂಗಿ ಬಂದ್ರೆ ಎಷ್ಟು ಈಗ ಸದ್ಯ ಆದರೂ ಇಲ್ಲೇ 9 ಲಕ್ಷ ಅಲ್ಲ ಎಷ್ಟು 12 ಲಕ್ಷ ಖರ್ಚು ಆಗ್ತದೆ. 12,80,000 ಒಬ್ರು ಸ್ವಲ್ಪ ಖರ್ಚಿದಾಗ ಇರ್ತಕ್ಕಂಥ ಸಹಿತ ಕೂಡ ಒಬ್ರು ಖರ್ಚದ. ಈಗ ಅಷ್ಟೆಲ್ಲ ಆಗಿರ್ತಾವ. ಆದ ನಂತರ ಏನು ಮಾಡ್ರಿ ಯಾವಾಗ ಸರಿ ಆಗೋದಿಲ್ಲ. ಏನು ನೆನಪಂತ ಹೇಳ್ರಿ, ಯಾರು ಬೇಕು? ಗುರುಗಳು ಬೇಕು. ಅದು ಮೊದಲ ಸ್ಮರಣೆ ಮಾಡ್ಕೊತಿದ್ರೆ ಇಷ್ಟು ಕಷ್ಟ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಏನು ಮಾಡ್ಬೇಕು? ನೀರಡಿಕೆ ಆದಾಗ ಬಾವಿ ತೆಗಿಂತರು ಮೊದಲು ಏನು ಮಾಡ್ರಿ, ಮೊದಲ ಬಾವಿ ತೆಗಿಬೇಕು. ಮೊದಲ ಗುರುಗಳ ಸ್ಮರಣೆ ಮಾಡ್ಬೇಕು. ಗುರುಗಳ ಸ್ಮರಣೆ ಮಾಡ್ಲಿಕ್ಕೆ ಖರ್ಚು ಇಟ್ಟು ಬರ್ತಾರೆ ಹೇಳಿ ಯಾರು? ನಮ್ಮ ಹತ್ರ ಬರ್ತಾರೆ ಅಪ್ಪ ಅವ್ರ ತಮ್ಮ ಮಂತ್ರ ಹಾಕ್ರಿ. ಮಂತ್ರ ಹಾಕಿ ಎಷ್ಟು ಖರ್ಚು ಮೀಟರ್ ತಿರ್ತದೆ ಅಲ್ಲಿ? ಏನು ಮೀಟರ್ ತಿರಂಗಿಲ್ಲ. ಮಂತ್ರ ಹಾಕ್ತೀವಿ, ಮಂತ್ರ ಖರ್ಚಾಗಿಲ್ಲ. ನೀವು ಗುರು ಆರಾಮತ್ತ ಅಂತ ಹೇಳ್ತೀರಿ. ನಮ್ಮ ಹತ್ರ ಬಂದು ಮಂತ್ರ ಹಾಕ್ಸೋಳಕ್ಕಿಂತಲೂ ನೀವು ನಾಮಸ್ಮರಣೆ ಬಿಡದೆ ಭಕ್ತಿಯಿಂದ ಮಾಡಿದ್ರೆ, ಒಂದ ಮನುಷ್ಯ ಮಾಡಿದ್ರೆ ಯಾವ ಖರ್ಚಿಲ್ಲ, ಆರಾಮಾಗ್ತದೆ. ಅದಕ್ಕೆಲ್ಲರೂ ಏನು ಮಾಡ್ಬೇಕ್ರಿ? ಪ್ರತಿ ಸಲ ಒಂದು ಅಪ್ಪ ನಮ್ಮ ಚರಿತ್ರ ಬಂದಿದ್ದು ಬಿಡಿಸ್ತಿರ್ಲಿ, ಅದ್ರ ಬದಲು ನೀವು ನಾಮಸ್ಮರಣೆ ಮಾಡಿದ್ರೆ ನಮ್ಮ ಚರಿತ್ರೆ ಮುಂದೆ ಹೋಗ್ತದೆ, ನಿಮ್ಗೆ ಆರೋಗ್ಯ ಸಿಗ್ತದೆ. ಅದಕ್ಕಾಗಿ ಏನು ಮಾಡಿರಿ? ನಾಮಸ್ಮರಣೆ ಮಾಡಿ ಪಕ್ಕ ಮಾಡಿ. ಆದ್ರೆ ಅಲ್ಲಿ ಬಡಿಯರ ರಾಮಚಂದ್ರದ್ರ ಬರಕೆ ಒಳಗೆ ಹುಣ್ಣು ಹುಟ್ಟಿ ಆಗ ಹೆಚ್ಚಾಗ್ತಾ ನೋವು ಆಗ್ತಾ ಮತ್ತಷ್ಟು ಜೋರ್ಲಿಕ್ಕೈತಿ. ತೊಂದರೆ ಆತ್ರಿ, ಭಾಳ ಕಷ್ಟ ಆಯಿತು. ಎಲ್ಲರೂ ಅಂದರು ಇನ್ನೇನು ಮಾಡೋದಪ್ಪ, ಏನು ಮಾಡೋದು? ಎಲ್ಲ ಉಪಚಾರ ಮಾಡಿತು, ಲಕ್ಷ ಹಣ ಖರ್ಚಾಯ್ತು, ಎಲ್ಲಿ ಹೋದರೂ ಸರಿ ಆಗ್ತಾ ಇಲ್ಲ. ಏನು ಮಾಡೋದು? ಎಲ್ಲ ಪುಣೆ ಆಯಿತು, ಮುಂಬೈ ಇದ್ದ ಕಡೆ ಇತ್ತ ಮೆರಸ್ ಬರೋದು ಎಲ್ಲ, ಅದು ಬೆಳಗಾವಿ ಆಯಿತು, ಎಲ್ಲ ಕಡೆ ಇದು ಎಲ್ಲಿ ಸರಿ ಆಯ್ತಾ ಇಲ್ಲಿ ಇನ್ನೇನು ಮಾಡೋದು ಅಂತಕೊಂಡು ಹೇಳಿ ಇನ್ನು ಇಷ್ಟು ಮಾತನಾಡೋಷ್ಟೊಳಗೆ ಒಬ್ಬರು ಯಾರೋ ಬಂದು ಹೇಳಿದರು, ಅಲ್ಲ ರಾಮಚಂದ್ರ ಮೊದಲ ಮಠಕ್ಕೆ ಹೋಗಿದ್ರ? ಹೋಗಿದ್ದ. ಮತ್ತು ಅಪ್ಪವರ್ತಿಗೆ ಹೋಗ್ಬಾರ್ದು ಆರಾಮ ಹಾಕಿದ್ಲ ಒಬ್ರು ಯಾರು? ಹೌದಪ್ಪ, ಚಲೋ ಮಾಡಿದ್ವಿ, ನೆನಪು ಮಾಡಿದ್ವಿ, ಚಲೋ ಆಯ್ತು, ಅಲ್ಲೇ ಹೋಗಿ ಎಲ್ಲ ಮುಗಿದಿದ್ದೀನಿ, ಅಲ್ಲೇ ಹೋಗೋನು. ಏನು ಕತೆ ಆಗೋದು? ಗುಡುಗೋಲ ಕುಂಬಳಕಾಯಿ ಅವ್ರ ಕೈಯಾಗ ಉಳಿಸ್ತಾರೋ ಏನು ಮಾಡ್ತಾರೆ? ಅವ್ರು ಬಿಟ್ಟು ನಡಿ ಅಂತೇಳಿ ಎಲ್ಲ ಏನು ಮಾಡಿದ್ರಿ? ಎಲ್ಲರೂ ಕೂಡ್ಕೊಂಡು ರಾಮಚಂದ್ರಪ್ಪನ ಕರೆದುಕೊಂಡು ಎಲ್ಲಿ ಬಂದ್ರಿ? ಉಮ್ರಾಣಿ ಮಠಕ್ಕೆ ಬಂದ್ರಿ. ಸಿಂಧೂರು ಉಮ್ರಾಣಿ ಮಧ್ಯಲ್ಲಿರ್ತಕ್ಕಂಥ ಬಿಲ್ಲು ಬಂದ ಕಮರಿ ಮಠಕ್ಕೆ ಸದ್ರೂರು ಸನ್ನಿಧಿ ಬಂದರು. ಬಂದು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ್ರು. ಅಪ್ಪ ಅವರ ನಮ್ಮ ರಾಮಚಂದ್ರ ತಮ್ಮ ಶಿಷ್ಯನಿಗೆ ಹೀಗಾಗ್ಯದ. ಅವ್ರ ಅಪ್ಪ ಅವ್ರು ನೋಡಿದ್ರು, ರಾಮಚಂದ್ರ ರೋಗಗಳಲ್ಲಿ 2 ಪ್ರಕಾರ. ರೋಗಗಳಲ್ಲಿ ಎಷ್ಟು ರೀ? ರೋಗಗಳಲ್ಲಿ ಏಟಮ್ಮ 2 ಪ್ರಕಾರ. ಒಂದು ಕರ್ಮಜ ಅಂತ, ಇನ್ನೊಂದು ಧಾತುಜ ಅಂತ. ಧಾತುಜ ಅಂದ್ರೆ ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಇದ್ದಾವಲ್ಲ, ಇದ್ರ ಹೆಚ್ಚು ಕಡಿಮೆಯಿಂದ ವಾತ ಪಿತ್ತ ಮತ್ತು ಕಫಗಳಿಂದ ಕೂಡಿ ಇವುಗಳು ಹೆಚ್ಚು ಕಡಿಮೆ ಮೂಲಕವಾಗಿ ಬರ್ತಕ್ಕಂಥ ರೋಗಕ್ಕೆ ಅಂತಾರೋ ಇದು ಧಾತುಜ. ಸಪ್ತ ಧಾತುಗಳು ಇರ್ತಾವೆ ನಮ್ಮ ದೇಹದಲ್ಲಿ. ಆ ಧಾತುಗಳು ಹೆಚ್ಚು ಕಡಿಮೆ ಮೂಲಕವಾಗಿ ಅವು ಮುಖ್ಯವಾಗಿರ್ತಕ್ಕಂಥ ವಾತ ಪಿತ್ತ ಕಫ, ಇವು ಮುಖ್ಯವಾಗಿರ್ತಕ್ಕಂಥವು. ಇವುಗಳು ಹೆಚ್ಚು ಕಡಿಮೆಯಿಂದ ಬಂದಿರ್ತಕ್ಕಂಥ ಏನು ರೋಗ ಇರ್ತಾವೆ ನೋಡ್ರಿ, ಇದಕ್ಕೆ ಅಂತಾರೋ ಧಾತುಜ. ಜ ಅಂದ್ರೆ ಹುಟ್ಟು ಸಂಸ್ಕೃತದಲ್ಲಿ ಧಾತುಗಳಿಗೆ ಉತ್ಪತ್ತಿ ಆಗಿರ್ತಕ್ಕಂಥ ರೋಗಕ್ಕೆ ಧಾತುಜ ಅಂತಾರೆ. ಈ ರೋಗ ಇದ್ರೆ ಡಾಕ್ಟರ್ ಹತ್ರ ಹೋದ್ರೆ ಗುಳಿಗೆ ಔಷಧ ಕೊಟ್ಟರೆ ಆರಾಮಾಗ್ತದೆ. ಆದರೆ ಕರ್ಮಜ ಅಂತ ಇನ್ನೊಂದು ರೋಗ ಇರ್ತದೆ, ಕರ್ಮಜ ಅಂತ. ಕರ್ಮಜ ಅಂದ್ರೆ ಯಾವ ಡಾಕ್ಟರ್ ಹೋಗ್ರಿ, ಎಲ್ಲಿ ಹೋದ್ರು ಯಾರ ಹತ್ರ ಹೋದ್ರೆ ಆರಾಮ ಆಗೋದಿಲ್ಲ. ಅದು ಎಲ್ಲಿ ಹೋದ್ರು ಅದು ಕರ್ಮಜ ಅಂತ. ಕರ್ಮಜ ಅಂದ್ರೆ ತಾನೇನು ಮಾಡ್ತಾನೆ ನೋಡಿ, ಹಿಂದಿನ ಜನ್ಮದಲ್ಲಿ ಮಾಡಲ್ಪಟ್ಟಂಥ ಕರ್ಮ ಅಂತಲ್ಲ, ಆ ಕರ್ಮ ಇವತ್ತು ಕಾಡ್ತದೆ. ಹೇಗೆ ಕಾಡ್ತದೆ? ಒಮ್ಮೆ ಈಗಿನ ಜನ್ಮದಲ್ಲಿ ಕಾಡ್ತದೆ ರೀ,
ಬಡ್ಡಿಗೆ ಬಡ್ಡಿ ಯಾಕೆ ಕಾಡ್ತದ? 1,00,000 ರೂಪಾಯಿ ತೆಗಿಸಿದ್ರಂದ್ರೆ ತಿರುಗಿ ಕೊಡ್ತೀವಿ 1,00,000 ಇಲ್ಲ 1,20,000 30,000 ಹೆಚ್ಚಾಗ್ತದೆ. ತಡ ಮಾಡಿ ಮಾತ್ರ ಹೆಚ್ಚಾಕತಿ. ಅದಕ್ಕಿಂತಲೂ ಅಪ್ಪನಿಗಿಂತ ಯಾರು ದೊಡ್ಡವ್ರಿ? ಎತ್ತರ ಬೆಳೆದಿರ್ತಾರೆ ಒಮ್ಮೆ. ಎತ್ತರ ಬೆಳಿತಾರೆ. ಹಾಗೆ ಅವ್ರು ದೊಡ್ಡವ್ರ್ತಾರೆ. ಹಂಗೆ ಬಡ್ಡಿಗೆ ಬಡ್ಡಿ ಹೆಚ್ಚಾಕೋದು ಲಘು ಮುಟ್ಲಿಂದ ಹೆಚ್ಚಾಕೋದು ಹೋಗುತ್ತಿಲ್ಲ, ಹೆಚ್ಚಾಗಿಬಿಡ್ತದೆ. ಈಗ ಹಳ್ಳಿಂಗ್ಳೆಪ್ಪವ್ರು ಆಗಿದ್ರು ಶರಣ ಬಸವೇಶ್ವರ ಗುರು. ಒಬ್ಬ ದುಷ್ಟ ಮನುಷ್ಯ ಏನು ಮಾಡಿದ್ರೆ ಮೊದಲಿಗೆ ಒಬ್ಬೊಬ್ಬರಿಗೆ ಚಲೋ ಮಾಡೋದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಸ್ವತಃ ಚಲೋ ಮಾಡೋದು ಆಗೋದಿಲ್ಲ. ಶರಣ ಬಸವೇಶ್ವರ ಫೋಟೋ ಅದು ನೋಡಿ ಹೊಟ್ಟೆ ಕಿಚ್ಚು ಮಾಡಿ ಶರಣ ಬಸವೇಶ್ವರ ಗುರುಗಳ ಫೋಟೋದ ಒಳಗೆ ಕೈಯಾಗ ಚಾಕು ತಗೊಂಡು ಆ ಕಣ್ಣು ಮೇಲೆ ಜೋರ ಹೊಡೆದ ಕಾಜು ಹೊಡೆದು ಏನು ಕಣ್ಣಿರ್ತಾರೆ ಫೋಟೋದಾಗ ಆ ಕಣ್ಣು ಇಬ್ಬಾಗ ಆಗ್ತತ್ರಿ. ಕಣ್ಣು ಫೋಟೋದೊಳಗೆ ಕಣ್ಣು ಇಬ್ಬಾಗ ಆಗಿಬಿಡ್ತು. ಇದು ಪಾಪ ಅಂತೀರಿ, ಪುಣ್ಯ ಅಂತೀರಿ. ಮಾಡಿದ್ರೆ ಎಷ್ಟು ಕೆಟ್ಟ ಗುಣ ಇರ್ಬೇಕ್ರಿ, ಪಾಪ ಆಯಿತು. ಕೆಲವೊಂದು ದಿವಸ ಗತಿಸ್ತು. ಮುಂದೆ ಎಂಥ ಸಮಯ ಬರ್ತಂದ್ರೆ ಜಮಖಂಡಿ ಒಳಗೆ ಹೋಗ್ಯಾನ. ಯಾರು ದುಷ್ಟ ಕೈ ಒಳಗೆ ಸಿಕ್ಕನ್ರಿ. ದುಷ್ಟರು ಏನು ಮಾಡ್ಯಂದ್ರೆ ಅವನನ್ನು ಕೆಡವಿ ಚಾಕುವಿನೊಂದು ಕರೆ ಕಣ್ಣು ಒಳಗೆ ಹೊಡೆದ್ರು. ಫೋಟೋದ್ರೊಳಗೆ ಹೊಡೆದಿರೋರು ಫೋಟೋ ಹೊಡೆದ ಚಾಕುಲೆ ಈ ಕರೆ ಅವನ ಕಣ್ಣೊಳಗೆ ಚಾಕು ಹೊಡೆದ್ರಿ. ಬಡ್ಡಿ ₹1,00,000 ಇಟ್ಟಾಗಲಿಲ್ಲ, ₹1,20,000 ಸೇರಿತು. ಸ್ವತಃ ಕಣ್ಣೊಳಗೆ ಚಾಕು ಬಂತು. ಮತ್ತೇನೇನು ಮಾಡಿ ತ್ರಾಸು ಕೊಟ್ಟರು. ಕೊನೆಗೆ ಸತ್ತು ಹೋಗ್ಬಿಟ್ಟ, ಕಣ್ಣು ಕಳ್ಕೊಂಡು ಸತ್ತ. ಅದಕ್ಕೆ ನಾವು ಏನು ಮಾಡ್ತೀವಿ ನೋಡ್ರಿ, ಅದೇ ಇರ್ತದೆ ನಮ್ಮ ಫಲ. ಅದಕ್ಕಾಗಿ ನಾವು ಮಾಡುವಾಗ ಒಳ್ಳೇದು ಮಾಡೋದು, ಕೆಟ್ಟದ್ದು ಯಾರೂ ಕೂಡ ಮಾಡಬಾರ್ದು. ಅದು ಒಮ್ಮೆ ಗುರುತಾಗ್ತಾವೆ, ಒಮ್ಮೆ ಹಿಂದಿನ ಜನ್ಮದಲ್ಲಿ ಗುರುತಾಗೋದಿಲ್ಲ. ಆದರೂ ತಾವು ಮಾಡ್ತಕ್ಕಂಥ ಕರ್ಮ ಅದಕ್ಕೆ ಕರ್ಮಜಾತ ರೋಗ. ಇಲ್ಲಾದರೂ ಆರಾಮಾಗಲಿಲ್ಲ ರೀ. ಯಾರಿಗೆ? ರಾಮಚಂದ್ರ ಊರು ಕೊಟ್ಟಲಿ ಆರಾಮಿಲ್ಲ. ಅವ್ರು ಕರ್ಕೊಂಡು ಅಪ್ಪರ ಹತ್ರ ಹೋದಾಗ ಅಪ್ಪರು ಹೇಳಿದ್ರು, ರಾಮಚಂದ್ರ ಎಲ್ಲೆಲ್ಲ ಹೋಗ್ಬಿದ್ರು ಆರಾಮಾಗಿಲ್ಲ. ಇದು ಎಂಥ ರೋಗ ನಡೆದು? ಕರ್ಮಜ ರೋಗದ. ಎಂಥ ರೋಗ ರೀ? ಕರ್ಮಜ. ಅದಕ್ಕಾಗಿ ಆರಾಮಾಗ್ಬೇಕಾದ್ರೆ 2 ವರ್ಷಗಳ ಪರ್ಯಂತರವಾಗಿ ನೀನು ಮಠದೊಳಗೆ ಇದ್ಕೊಂಡು ಸೇವೆ ಮಾಡಬೇಕು. ಏನು ಮಾಡ್ರಿ? 2 ವರ್ಷಗಳ ಪರ್ಯಂತರವಾಗಿ ಇದ್ಕೊಂಡು ನೀನು ಇಲ್ಲಿ ಸೇವೆ ಮಾಡು, ಆಗ ನಿನಗೆ ಆರಾಮಾಗ್ತದೆ ಅಂತೇಳಿ ಅಪ್ಪರು. ಕರ್ಮಜ ರೋಗ ಗುರುಗಳ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು. ಇದರಿಂದ ಅದು ಕಡಿಮೆ ಆಗಿ ಹೊರ್ತಾ ಮತ್ತು ಅದ್ರದ್ದು ಕಡಿಮೆ ಹೋದ್ರು. ಅದು ಹೇಳಿದರು. ಹೇಳಿದ ನಂತರ ಹ್ಞೂರಪ್ಪ ಹೊರತೆ ಹೇಳಿದ್ರು, ಒಪ್ಕೊಂಡ್ರು. ಅಲ್ಲಿ ಬಂದು ಬಳಕ ಕೂಡ ಇರಲಪ್ಪ ಹೊರತು ಅವರು ಒಪ್ಕೊಂಡ್ರು. ಆದ್ರೆ ಅಪ್ಪರ ಸೇವೆ ಮಾಡ್ತಾ ಸಾಯಿದೆ. ಪುಷ್ಪಗಳು ಬಿಡಿಸೋದು, ಮಠದೊಳಗೆ ಕಸ ಗುಡಿಸೋದು, ಪುಷ್ಪ ತೆಗೆದುಕೊಂಡ್ಬರ್ದು, ಪೂಜೆ ಮಾಡ್ತಕ್ಕಂಥದ್ದು, ನೀರು ತೆಗೆದುಕೊಂಡು ಬರ್ತಕ್ಕಂಥದ್ದು, ಅಪ್ಪರ ಸ್ನಾನ ನೀರು ತುಂಬೋದು, ಅಪ್ಪ ಅವ್ರು ಪಾದ ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಶಿವಲಿಂಗ, ನಂದಿ ಮೂರ್ತಿ, ಆಗ ಹನುಮಂತ ದೇವರ ಮೂರ್ತಿ, ಅಲ್ಲಿ ನಾಗರ ಮೂರ್ತಿ ಮಾಡ್ತಾರೆ. ಆ ಮೂರ್ತಿಗಳಿದ್ವು ಅಲ್ಲಿ. ಆ ಮೂರ್ತಿ ಎಲ್ಲೆಲ್ಲಿ ಯಾರು ದೇವರದಲ್ಲ ಎಲ್ಲ ದೇವ್ರ ಪೂಜೆ ಮಾಡೋದು. ಈಗ ಮಾಡ್ತಾ 2 ವರ್ಷ ಆತ್ರಿ. ಕೇಳಿದ್ರಿ? 2 ವರ್ಷ ಆಯಿತು. ಒಂದು ದಿವ್ಸ ಅಪ್ಪ ಅವ್ರ ಹತ್ರ ಬಂದಾನ. ಅದನ್ನ ಹಂಗೆ ಸೋರ್ತಾ ಇರ್ತಾರೆ. 2 ವರ್ಷ ಆಯ್ತು ಅಂದರು. ಸಮಯ ಬರೋಲ್ಲ. ಅದು ಪಾಪದ ಅದು ತುಂಬಿದ ಪಾಪ ಹೋಗ್ಬೇಕಲ್ಲ ಕಿತ್ಕೊಂಡು. ಅದು ಸಾದಾ ಇರಲಿಲ್ಲ. ಅದು ಹೇಗಿರ್ತದೆ ಪಾಪ ಹೇಗಾದ್ರೆ ಮನುಷ್ಯನಿಗೆ. ಇಲ್ಲೇ ಒಮ್ಮೆ ಹನುಮಂತ ದೇವರಿಗೆ ಯಾವುದು ಒಂದು ಕಪಲಿ ಅಂತ ಬಿಟ್ಟಿದ್ರು. ಕಪಲಿ ಅದಕ್ಕೆ ನಮ್ಮ ಹೊಲದೊಳಗೆ ಹೋಗಿ ಮೇಯ್ತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರಂದ್ರೆ ಕೈಯೊಳಗೆ ಕುಡುಗೋಲು ತೆಗೆದುಕೊಂಡ್ರಿ, ಕುರ್ಪಿ ತೆಗೆದುಕೊಂಡು ಬೀಚ್ ಹೋಗಿದ್ರು. ಈ ನಟ್ಟು ಒಳಗೆ ಗಾಯ ಆಗಿ ಹೊರ್ತಿತ್ತು. ಇನ್ನೊಬ್ಬ ಕಾಲಿಗೆ ಮತ್ತೊಂದು ಸಲ ಮತ್ತೊಬ್ಬ ಹೋಗಿದಾಗ ಅದು ಒಳಭಾಗದ ಈ ಅಸ್ಥಿ ಭಾಗ ಹೊರಗೆ ಕಾಲು ಬಿಟ್ಟು ಹೊರಗೆ ಅಡ್ಡಾಡ್ತಿದ್ರಿ. ಅಷ್ಟು ತ್ರಾಸಾಗಿತ್ತು ಅಂತ ಹೇಳಿದ್ವಿ. ಇನ್ಮೇಲೆ ಪ್ರಮುಖರು ಹೇಳಿದ್ವಿ, ಊರು ಗ್ರಾಮ ಪ್ರಮುಖರು ಇರ್ತಾರಲ್ಲ, ಇನ್ಮೇಲೆ ಯಾರು ಕೂಡ ಹನುಮಂತಿರೋಸ್ಕರ ಏನು ಮಾಡಬೇಡ್ರಿ, ಕಪಲಿಗಳು ಬಿಡಿಸಿಬಿಟ್ಟು ಯಾರು ಬಿಡಬಾರ್ದು. ಅದ್ರ ಪಾಲಿನ ಹಣವನ್ನು ತೆಗೆದುಕೊಂಡು ಹನುಮಂತಿರು ಸರಿ ಅದು ಕಾರ್ಯಕ್ರಮ ಬರ್ತದೆ. ಗೋವುಗಳ ಮೇಲೆ ಕಪಲಿಗಳನ್ನು ಬಿಡ್ಕೊಡೋದು ಬಿಡಬೇಡ್ರಿ ಅಂತ ಹೇಳಿದ್ವಿ. ಅಲ್ಲಿ ಬಂದಾಗಿಬಿಡ್ತಾವೆ. ಅಂದ್ರೆ ಇಂಥವ್ರು ಜಗತ್ತಿನ ಬದುಕಿರ್ತಾರೆ. ಅವ್ರು ಇರ್ತಾರೆ ಜಗತ್ತಿನಾಗ. ಮುಂದೆ ಹೋಗ್ತಕ್ಕ ನರಕ ದುಃಖವನ್ನು ಅನುಭವಿಸ್ತಾ ನರಕ ಲೋಕಕ್ಕೆ ಹೋಗ್ತಿರ್ತಾರೆ. ಅವ್ರು ಇಂಥವ್ರು ಇರ್ತಾರೆ. ಹೀಗೆ ಯಾವುದೋ ಜನ್ಮದ ಕರ್ಮ ಆಗಿತ್ತಂದ್ರೆ ಇಂಥದ್ದು ಮಾಡಿದ್ರಂದ್ರೆ ಅಂಥ ಸಮಯದಲ್ಲಿ ಏನಾಯ್ತಾರೆ ಈಗ ಒಯ್ದಿದ್ರಂದ್ರೆ ಈಗ ಅದು ಹೇಗೆ ಮುಗಿಸ್ತದ
ಅದು ಮತ್ತು ಬೇಗನೆ ಅದು ಮಾಯ್ತಾ ಇಲ್ಲ. ಆಗ ತ್ರಾಸು ಹಾಕ್ಕೊಂಡು ಬರ್ತದೆ. ಇಂಥ ಪಾಪ ಇದ್ದರೆ ಕೊನೆಗೆ ಅಪ್ಪ ಅವ್ರ ಹತ್ರ 2 ವರ್ಷ ಆದ ನಂತರ ಅಪ್ಪ ಅವ್ರಿಗೆ ಕರುಣೆ ಬಂತು. ಮುಂದೆ ಬಂದನು ತಮ್ಮ ಹಸ್ತು ಅಂತ ಇದ್ಕೊಂಡು ಹೀಗೆ ಅಪ್ಪ ಅವರು ರಾಮಚಂದ್ರ ಬಾಯಲ್ಲಿ ಅಂತ ಕರೆದರು. ತಲೆ ಮೇಲೆ ವರದ ಹಸ್ತನಿಟ್ಟು ಸುಖಿ ಭವ ಅಂತ ಆಶೀರ್ವಾದ ಮಾಡಿದ್ರು. ಸುಖಿ ಆಗು, ಒಳ್ಳೆಯದಾಗಲಿ, ಆರಾಮಾಗಲಿ, ಆರೋಗ್ಯ ಪ್ರಾಪ್ತಿಯಾಗಿ ತಗೊಂಡು 2 ವರ್ಷ ಪರ್ಯಂತ ಅದಕ್ಕಿಂತ ಮೊದಲು ಎಲ್ಲ ಡಾಕ್ಟರ್ ತೋರಿಸಿದ್ರು. 2 ವರ್ಷ ಆದ್ರೂ ಆಗಿದ್ದಲ್ಲ. ಯಾವಾಗ ಈ ಹಸ್ತನಿಟ್ಟು ಆಶೀರ್ವಾದ ಸುಖಿ ಭವ ಅಂತ ಆಶೀರ್ವಾದ ಮಾಡಿದ್ರು, ಒಂದು ಕ್ಷಣದಲ್ಲಿ ಹುಣ್ಣು ಮಾಯ ಹೋಗ್ಬಿಡ್ತಾವೆ. ಮಾಯ ಆಯ್ತು, ಕೀವು ಹೋಗಿಬಿಡ್ತು, ರಕ್ತ ಹೋಗಿಬಿಡ್ತು, ಕಲೆ ಹೋಗಿಬಿಡ್ತು, ಅದರ ರಂಧ್ರ ತೂತು ಅದು ಕೂಡ ಮಾಯ ಬಿಡ್ತು. ಏನು ಸಂಪೂರ್ಣ ಆರಾಮದ. ಗುರು ಸಾಷ್ಟಾಂಗ ನಮಸ್ಕಾರ ಸದ್ಗುರುನಾಥ, ತಮ್ಮ ದಿವ್ಯ ಅನುಗ್ರಹ ನಾನು ಪಾವನನಾದೆ. ಜನರೊಳಗೆ ಇರಬೇಕಾದ್ರೂ ಕೂಡ ದುರ್ವಾಸನೆ ಬರ್ತಾಯಿತ್ತು. ಜನರ ಸಮೀಪವನ್ನು ಹೋಗ್ಲಿಕ್ಕೆ ಹೇಸೆ ಆಗ್ತಾಯಿತ್ತು. ಹೇಗೆ ಹೋಗಲಿ ಅವ್ರ ತಂತು ಅವಮಾನ ಅನ್ನಿಸ್ತಿತ್ತು. ನಾನು ಹೀಗಿದ್ದೆ ಅಂಥವ್ರು ನನ್ನ ಪುನಃ ಮನುಷ್ಯನಾಗಿ ಮಾಡಿದ್ರಪ್ಪ ನನಗೆ, ನಾನು ಆಶೀರ್ವಾದ ಮಾಡಿದ್ರಿ. ಸಂತೋಷ ಗುರುಳ ಪಾದ ಬಿದ್ದು ಹೊರಳಾಡಿ ಆನಂದಾಶ್ರವನ್ನು ಸುರಿಸಿದ ಗುರುಳ ಆಶೀರ್ವಾದ ಮಾಡಿದರು. ರಾಮಚಂದ್ರ ನಿನಗೆ ಒಳ್ಳೆಯದಾಗಲಿ. ಗುರುಳಿಗೆ ಭಾಳ ದೊಡ್ಡ ಶಕ್ತಿ ಇರ್ತದೆ ಈ ಗುರುಳಲ್ಲಿ. ಅದಕ್ಕೆ ಹೇಳ್ತಾರೆ ಗುರವೇ ಸರ್ವಲೋಕಾನ, ಗುರುಗಳು ಎಲ್ಲ ಲೋಕಗಳು ಕೂಡ ಭಿಷಜೇ ಭವರೋಗಿಣ. ಅಂದರೆ ಎಲ್ಲ ಲೋಕಗಳಿಗೆ ವೈದ್ಯರು ಯಾರಂದ್ರೆ ಗುರುಗಳೇ ಅಂತ. ಈ ಭವರೋಗ ವೈದ್ಯಾಗಿ ಅಧ್ಯಾತ್ಮ ಅಮೃತವನ್ನು ನೀಡಿ ಏನು ಮಾಡ್ತಾರೆ ಗುರುಗಳು? ರಕ್ಷಣೆ ಮಾಡ್ತಾರೆ. ಭಿಷಜಿ ಭವರೋಗಿಣ. ಯಾರು ಭವರೋಗಿಗಳಿದಾರ ಅವು ಭವರೋಗವನ್ನು ಕಳೆಯೋಗೋಸ್ಕರ ಬ್ರಹ್ಮಜ್ಞಾನದ ಜ್ಞಾನಾಮೃತವನ್ನು ಇಟ್ಕೊಂತ ಇದ್ದಾರೆ. ನಿಧೈ ಈಶ್ವರ ವಿದ್ಯಾನ ಎಲ್ಲ ವಿದ್ಯೆಗಳು ಕೂಡ ಇಲ್ಲಿರ್ತಂದ್ರೆ ಗುರುಗಳ ಪಾದಾರದಿಂದ ಇರ್ತಾವೆ, ಗುರುಗಳ ಅನುಗ್ರಹದಲ್ಲಿರ್ತಾವೆ ಅಂತ ಶಕ್ತಿ ಇರ್ತದೆ. ಯಾವೆಲ್ಲ ವಿದ್ಯೆಗಳು ನಿಧಿಯಾಗಿರ್ತಾವೆ. ನಿಧಿ ಅಂದ್ರೆ ಮುಚ್ಚಿರ್ತಾರೆ, ಅದಕ್ಕೆ ನಿಧಿ ಅಂತಾರೆ. ಮೇಲೆ ಕಾಣ್ತಾ ಇಲ್ಲ. ಗುರುಗಳ ಹತ್ರ 64 ವಿದ್ಯೆಗಳಿರ್ತಾವೆ ರೀ. ಹೊರಗೆ ನೋಡ್ಲಿಕ್ಕೆ ಕಾಣಿಸೋದಿಲ್ಲ ಅದು. ನೀವು ವಿದ್ಯೆ ಕತ್ತಿರ್ತಾರೆ, ಹಸಿರು ಕೆಂಪದು ಹಳದಿ ಅಂದ್ರೆ ನೀವು ಗುರ್ತಾಗ್ತದೆ. ಈಗ ಎಷ್ಟು ಕತ್ತೀರಪ್ಪ? ನಾವು 10ನೇ ಕತ್ತೀವಿ, ನಾವು ಎಷ್ಟು ಕಟ್ತೀವಿ ಅಷ್ಟು ಕತ್ತಿ ಹೇಳ್ತೀರಿ. ಸ್ವಲ್ಪ ಹೊರಗೆ ತೆಗೀರಪ್ಪ ನೋಡೋಣ. ಕೆಂಪತಿ, ಹಳದಿ ಐತಿ, ಹಸಿರು ಐತಿ, ಚೌಕತಿ, ಗುಂಡತಿ, ಉದ್ದತಿ, ಕಿರಿ ಐತಿ ನೋಡೋಣ. ವಿದ್ಯೆ ತೆಗೀರೋದು ಕಾಣ್ತದೆ. ಅದಕ್ಕೆ ಕಾಣದಿರ್ತಕ್ಕಂಥದ್ದು ನಿಧಿ ಅಂತಾರೆ. ಇಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ನಿಧಯೇ ಸರ್ವ ವಿದ್ಯಾನ, ಎಲ್ಲ ವಿದ್ಯೆಗಳು ವಾಸ ಮಾಡ್ತಕ್ಕಂಥ ಸ್ಥಾನ ಅದ್ರ ನಿಧಿ ಇರ್ತಕ್ಕಂಥವ್ರು. ತಾವು ಇಸ್ಕೊಂಡಿರ್ತಕ್ಕಂಥವ್ರು ತಾವಿದ್ದೀರಿ ಸದ್ಗುರುನಾಥ. ದಕ್ಷಿಣಾಮೂರ್ತಯೇ ನಮ. ದಕ್ಷಿಣಾಮೂರ್ತಯೇ ನಮ ಅಂತಂದ್ರೆ ಹೊರತು ಶಿಷ್ಯ ಗುರೋರಿವ ಅಂತ ಬರ್ತದೆ. ದಕ್ಷಿಣಾಮೂರ್ತಿ ಪರಮೇಶ್ವರ 8 ವರ್ಷದ ಬಾಲಕನಾಗಿ 7 ಋಷಿಗಳಿಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ದರ್ಶನ ಕೊಟ್ಟಿರ್ತಾರೆ. ಆಲದಲ್ಲಿ ಕೆಳಭಾಗದಲ್ಲಿ ಒಟ್ಟು ತರೋರ್ ಮೂಲೆ, ಒಟ್ಟು ವಟ ವೃಕ್ಷದ ತರೋರ್ ಮೂಲೆ ಅಂದರೆ ಆಲದ ಗಿಡದ ಕೆಳಭಾಗದಲ್ಲಿ ಕೂತ್ಕೊಂಡು 7 ಋಷಿಗಳಿಗೆ ದರ್ಶನ ಕೊಟ್ಟರೆ ಆಗೋಸ್ಕರ ದಕ್ಷಿಣಾಮೂರ್ತಿ ಇರ್ತಾರೆ. ದಕ್ಷಿಣಾಮೂರ್ತಯೇ ನಮ ಅಂತ ದಕ್ಷಿಣಾಮೂರ್ತಿ ಭಗವಂತನೇ ಪರಮಾತ್ಮನೇ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಗುರುಗಳು ಏನ್ರಿ ಇಲ್ಲಿ ಗುರವೇ ಸರ್ವಲೋಕಾನಂ, ಎಲ್ಲ ಲೋಕಗಳಿಗೂ ಗುರುವೇ ಸರ್ವಶ್ರೇಷ್ಠ. ಅಲ್ಲಿ ಭಿಷಜೇ ಭವರೋಗಿಣಾಮ್ ಅಂದರೆ ಭವರೋಗಕ್ಕೆ ಔಷಧವನ್ನು ನೀಡ್ತಕ್ಕಂಥ ವೈದ್ಯರವರು. ನಿಧಯೇ ಸರ್ವವಿದ್ಯಾನ, ಎಲ್ಲ ವಿದ್ಯೆಗಳು ಕೂಡ ನಿಧಿ ಇರ್ತಕ್ಕಂಥವ್ರು, ಸ್ಥಾನ ಇರ್ತಕ್ಕಂಥವ್ರು ಯಾರು ದಕ್ಷಿಣಾಮೂರ್ತಿ ನಮ್ಮ ಅಂತ ಹೇಳ್ತಾರೆ. ಆಗ ಇಲ್ಲಿ ಗುರುಗಳು ಕೂಡ ಎಲ್ಲಕ್ಕೂ ಅಧಿಷ್ಠಾನ ಮಾಡ್ತಕ್ಕಂಥ ಸದೃಢರು. ಯಾವಾಗ ಬಂದು ಕರುಣೆಗೋಸ್ಕರ ಹಸ್ತ ಸ್ಪರ್ಶ ಮಾಡಿದ್ರಲ್ಲ, ಎಂದಿನಿಂದೋ ಬಂದಿರ್ತಕ್ಕಂಥ ರೋಗ ಒಂದು ಕ್ಷಣದೊಳಗೆ ಅಳಿದು ಹೋಗ್ಬಿಡ್ತು. ರಾಮಚಂದ್ರ ಧನ್ಯನಾದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಎಲ್ಲರೂ ಕೂಡ ಸಂತೋಷ ಆಯಿತು. ಎಲ್ಲರೂ ಅತ್ಯಂತ ಭಕ್ತಿ ನೋಡಿ ಆಶ್ಚರ್ಯಪಟ್ಟು ಅತ್ಯಂತ ಭಕ್ತಿ ಎಲ್ಲರೂ ಕೂಡ ಜಯಘೋಷ ಮಾಡ್ತಾರೆ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂ. ಎಲ್ಲರೂ ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸದ್ಗುರುನಾಥ ತಮ್ಮಲ್ಲಿ ಲೆಗಾದದು ಕರ್ಮಜೀವನ ರೋಗವನ್ನು ಕಳಿತಕ್ಕಂಥ ಶಕ್ತಿ ತಮಗದ. ಧಾತು ಜೀವನ ಕಳಿತಕ್ಕಂಥ ಸಾಮಾನ್ಯರು ವೈದ್ಯರು ಕಳಿತಾರೆ. ಕರ್ಮಜೀವನ ಕಳೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅವ್ರು ಕಳೆದು ಉದ್ಧಾರ ಮಾಡಿದ್ರು ಹೇಳಿದರು. ಈ ಸಮಾಚಾರ ಅಷ್ಟರಲ್ಲಿ ಈ ಸಮಾಚಾರ ಅವ್ರ ಊರಿನಿಂದ ಯಾರೋ ಅಲ್ಲಿ ಬಂದಿದ್ದರು. ಅವ್ರು ಹೋಗಿ ಅವ್ರ ಮನೆಯೊಳಗೆ ಹೇಳಿದ್ರು, ನಿಮ್ಮ ರಾಮಚಂದ್ರ ರೋಗ ನೋಡೋಷ್ಟ್ರೊಳಗೆ ಮಾಯ ಬಿಡ್ತಾವೆ. ಅಪ್ಪರು ಹತ್ತ ಸ್ಪರ್ಶ ಮಾಡಿದಾಗ ಹೋಗುತ್ತೆ, ಆರಾಮಾಗಿರ್ತೈತೆ. ಎಲ್ಲರೂ ಕೂಡ ಸಂತೋಷಪಟ್ಟು
ನಾವೆಲ್ಲ ಮಠಕ್ಕೆ ಹೋಗಿ ತಿಳ್ಕೊಂಡು ಹೇಳಿ ಗಾಡಿ ತೆಗೆದುಕೊಂಡು ಗಾಡಿ ಒಳಗೆ ಭಾಳ ಹಿಟ್ಟಕ್ಕೆ ತೆಗೆದುಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಅಲ್ಲಿಂದ ಸಿಂಧೂರಿಗೆ ಬಂದ್ರಿ. ಸಿಂಧೂರು ಆಶ್ರಮಕ್ಕೆಲ್ಲ ಬಂದರು. ಎಲ್ಲರೂ ಬಂದು ನಾಮಸ್ಮರಣೆ ಮಾಡ್ತಾ ಬಂದು ಮಠದೊಳಗೆ ಅಲ್ಲಿ ಸದ್ರೊಳಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಅಪ್ಪಣೆ ಪಡ್ಕೊಂಡು ಅಪ್ಪರ ಈ ನಾಳೆ ಬೆಳಿಗ್ಗೆ ಸೋಮವಾರದಪ್ಪರ ನಾಳೆ ಮಠದೊಳಗೆ ಪ್ರಸಾದ ಮಾಡ್ತಾಯಿದ್ದೀವಿ, ಸಂತೋಷ ನಮಗೆ, ಎಲ್ಲರೂ ಪ್ರಸಾದ ಮಾಡಲಿ, ತಾವು ಪ್ರಸಾದ ಮಾಡಿರಿ, ಆಶೀರ್ವಾದ ಮಾಡಿರಪ್ಪರ, ತಮ್ಮ ಅನುಗ್ರಹ ಪಡೆದುಕೊಂಡು ರಾಮಚಂದ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ, ತಾವು ಒಯ್ಯದ್ರು ಹೋಗ್ತಿರಪ್ಪರ, ಇನ್ನೂ ಸ್ವಲ್ಪ ಇಲ್ಲಿಂದ ಇನ್ನೂ ಇರ್ತೀವಿ, ತಾವು ಹೇಗೆ ಹೇಳ್ತಾರೆ ಕೇಳ್ತೀವಿ, ಪ್ರಸಾದ ಮಾಡೋಣಪ್ಪರ ಅಂತ ಹೇಳಿದ ಮಾಡಿ ಅಂತ ಹೇಳಿದ್ರಪ್ಪರು. ಮರುದಿವ್ಸ ಸೋಮವಾರ ಎಲ್ಲರೂ ಕೂಡ ಸಾಕಾಗುವಷ್ಟು ಆಗ ಹೋಳಿಗೆ ಪ್ರಸಾದ ಸಿದ್ಧಗೊಳಿಸಿ ಹೋಳಿಗೆ ಪಾಯಸ ಸಿದ್ಧಗೊಳಿಸಿದರು. ಆಮೇಲೆ ಜಯಘೋಷ ಆಯ್ತು. ಮರುದಿವಸ ಜಯಘೋಷ ಮಾಡಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಗುರುಗಳಿಗೆ ಪ್ರಸಾದ ಕೊಟ್ಟು ಎಲ್ಲ ಜನ ಕೂಡ ಪ್ರಸಾದ ನೀಡಿ ಎಲ್ಲರೂ ಕೂಡ ಪ್ರಸಾದ ನೀಡುವಾಗ ನಾವು ಅತ್ಯಂತ ಭಕ್ತಿ ಸಂತೋಷ ಭಾಳ ಮಾತು ರೀ. ಒಂದು ಚೋಳ ಕಚ್ಚಿದ್ರೆ ಇಡೀ ರಾತ್ರಿ ಕಡೆ ಭಾಳ ಸಂಕಟ. ಅದು ಸಮಯ ಸುಖದ ಸಮಯ ಇರ್ತಾವೆ ನೋಡ್ರಿ, ಸಮಯ ಹೋಗೋದು ಬರ್ತಾವೆ. ಈಗ ಎಲ್ಲರೂ ಆನಂದ ಇದ್ಕೊಂಡು ರಾತ್ರಿಯೆಲ್ಲ ಪ್ರಸಾದ ತಯಾರು ಮಾಡಿದರು. ಬೆಳಗಿನ ಸಮಯದಲ್ಲಿ ಪ್ರಸಾದ ವಿತರಣೆ ಮಾಡ್ತಂಥ ಸಮಯ ಬಂತು. ಅತ್ಯಂತ ಭಕ್ತಿ ಎಲ್ಲರೂ ಸಾಲಾಗಿ ಪಂಕ್ತಿಯನ್ನು ಕೂಡಿಸಿರು. ಎಲ್ಲರೂ ಪ್ರಸಾದ ಮಾಡಿ ಕೂತ ಸಮಯದಲ್ಲಿ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಮಾಡಿ ನಮಸ್ಕಾರ ಮಾಡಿ ಸಿಂಧೂರು ಮಠದೊಳಗೆ ಅಪ್ಪವ್ರ ಮಠದೊಳಗೆ ಎಲ್ಲರೂ ಸಾಲಾಗಿ ಕೂತಾರೆ ರೀ. ಅಪ್ಪವ್ರು ಕೂತಾರೆ ಮಧ್ಯದಲ್ಲಿ. ಅಪ್ಪವ್ರಿಗೆ ಎಡಿ ಮಾಡ್ಯಾರ ಮಾಡ್ಲಿಕ್ಕೆ ಹತ್ಯಾರ. ಎಲ್ಲರ ಮುಂದೆ ಎಡಿ ನೀಡ್ತಾ ಇದ್ದಾರೆ. ನೀಡು ಪರ್ಯಂತ ಎಲ್ಲರೂ ಕೂಡ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಈ ಸದ್ಯ ಅಪ್ಪವ್ರ ಜೊತೆ ಪ್ರವಾಸ ಬಂದಿರಲ್ಲ, ನೀವು ಸಿಂಧೂರು ಮಠದೊಳಗಿದ್ದೀರಿ. ಮುಂದೆ ಹಳ್ಳ ಇರ್ಲಿಕ್ಕೆ ಹತ್ಯದ. ಮೇಲ್ಭಾಗದಲ್ಲಿ 108 ಪತ್ರಿ ಗಿಡಗಳದಾವೆ, ಮಾವಿನ ಗಿಡ ಅದಾವೆ, ನೀರ್ಲ ಗಿಡ ಅದಾವೆ, ಆಲು ಗಿಡ ಅದಾವೆ, ಅರಳಿ ಗಿಡ ಅದಾವೆ. ಭಾಳ ಸಂತೋಷ ಇರ್ತಕ್ಕಂಥದ್ದು. ಆ ಹಳ್ಳದ ಕಡೆಗೆ ಎರಡು ಇಳಿದುಕೊಂಡು ಹೋಗಿ ಬರಲಿಕ್ಕೆ, ಸ್ನಾನ ಮಾಡಿ ಬರಲಿಕ್ಕೆ ಸೋಪಾನಗಳವ. ಮುಂದೊಂದು ಮಹಾದ್ವಾರದ, ಹಿಂದಿ ದ್ವಾರದ, ಈಗ ಹಳ್ಳದ ಕಡೆಗೆ ಈಗ ಅಂಥ ಒಂದು ಸುಂದರವಾಗಿರ್ತಂಥ ಸ್ಥಾನದಲ್ಲಿ ಎಲ್ಲರೂ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಪ್ರಸಾದ ನೀಡ್ತಾರೆ. ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಲ್ಲರಿಗೆ ಪ್ರಸಾದ ಬಂತು. ನೀಡ್ತಕ್ಕಂಥ ಕೂಡ ಮುಗಿತು. ಹೋಳಿ ಪಾಯಸ, ಅನ್ನ, ಸಾರ, ತುಪ್ಪ ಏನೆಲ್ಲವೂ ನೀಡಿದ್ರು. ಎಲ್ಲರಿಗೆ ಬಂತ ತಿಳಿದು ಬಂದದೆಲ್ಲರಿಗೂ ಬಂದ ತಿಳಿದ್ರು. ಆಗ ಅಪ್ಪ ಹೇಳಿದ್ರು ಜಯಘೋಷ ಮಾಡ್ತಕೊಂಡು ಹೇಳಿ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ ಮಹಾರಾಜ ಕಿ ಜೈ, ಶ್ರೀ ಗುರುದೇವ ದತ್ತ ಅವಧೂ. ಜಯಘೋಷ ಮಾಡಿದರು. ಪ್ರಸಾದವನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ದಾರೆ. ದುರುಡಿಗಳಲ್ಲಿ ಹೋಳಿಗೆ ತೆಗೆದುಕೊಂಡಾರ. ಅಲ್ಲಿ ಸಕ್ಕರೆ ಪಾಕದ ತುಪ್ಪದ ಮಧ್ಯದಲ್ಲಿ ಪಂಕ್ತಿಯಲ್ಲಿ ಸಾಗಿ ಎಲ್ಲರೂ ಏನು ಬೇಕು ಕಾಯಿಪಲ್ಯ ನೀಡ್ತಾ ಇದ್ದಾರೆ, ಹಪ್ಪಳ ಸಂಡಿಗಳು ನೀಡ್ತಾ ಇದ್ದಾರೆ. ಹೀಗೆ ಆನಂದವಾಗಿ ಸಾಗಿದ್ದಾರೆ. ಎಲ್ಲ ಕಡೆ ಪ್ರಸಾದ ಸಾಯಿತು ಎಲ್ಲ ನೀಡ್ತಾ ಇದ್ದಾರೆ. ಜಯಘೋಷ ಆಯ್ತಲ್ಲ, ಆನಂದವಾಗಿ ಪ್ರಸಾದ ಮಾಡಿದರು. ಹಾಗೆ ಹೆಚ್ಚೆಚ್ಚು ಮಾಡಿರಿ ಅಪ್ಪವ್ರು ಕೊಟ್ಟಾರ ಮಾಡಿರಿ ಎತ್ಕೊಂಡು ಹಾಗೆ ಮಾಡಿಸಿ ಎಲ್ಲರೂ ಸಂತೋಷ ಆಯಿತು. ಆಮೇಲೆ ಪ್ರಸಾದ ಆದಮೇಲೆ ಎಲ್ಲರೂ ಬಂದಪ್ಪರು ಸಾಷ್ಟಾಂಗ ಸದ್ಗುರುನಾಥ ತಿಳಿಯದು ನಿನ್ನ ಮಹಿಮೆ ತಿರುಪತಿ ವೆಂಕಟರಮಣ ಅಂತ ಹೇಳಿದಂಗೆ, ಸದ್ಗುರುನಾಥ ನಿಮ್ಮ ಮಹಿಮೆ ತಿಳಿತಾ ಇಲ್ಲ. ಎಷ್ಟೊಂದು ಆನಂದದಾಯಕ ಆಯಿತು. ರಾಮಚಂದ್ರನಿಗೆ ಆರೋಗ್ಯ ಪ್ರಾಪ್ತ ಆಯಿತು, ಅವ್ರಿಗೆ ಸಂತೋಷ ಆಯಿತು, ಅವ್ರ ಮನೆಯವ್ರಿಗೆ ಸಂತೋಷ ಆಯಿತು. ಬಂದಿದ್ದ ಎಲ್ಲ ಭಕ್ತರಿಗೆ ಹೋಳಿಗೆ ಪಾಯಸ ಅನ್ನ ಸಾರ ಪ್ರಸಾದ ಮಾಡಿ ಸಂತೋಷ ಆಯಿತು. ಅಷ್ಟೇ ಅಲ್ಲ, ಅವ್ನು ಜ್ಞಾನಾಮೃತವನ್ನು ನೀಡಿ ಎಲ್ಲರೂ ತೃಪ್ತಿಪಡಿಸಿದ್ರಿ. ಮತ್ತೇನು ಬೇಕಾಗಿದೆ ಮೋಕ್ಷಕ್ಕೆ, ಉದ್ಧಾರಕ್ಕೆ ಏನು ಬೇಕಾಗಿದೆ ಎಲ್ಲವೂ ನೀಡಿದ ಸದ್ಗುರು ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪರೆಲ್ಲ ತಥಾಸ್ತು ಅಂತ ಆಶೀರ್ವಾದ ಮಾಡಿದರು. ಹೀಗಿರುವಾಗ ಇವತ್ತಿನ ಅಧ್ಯಾಯ ಸಮಾಪ್ತವಾಯಿತು. ಆದಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ಎಲ್ಲರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಅನುಗ್ರಹ ಮಾಡಲಿ.
ತತ್ಪೂರ್ವದಲ್ಲಿ ಈ ಪರದಲ್ಲಿಯೂ ಸೌಭಾಗ್ಯಗಳನ್ನು ನೆತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ಪರಮಾನಂದ ಪ್ರಾಪ್ತಿ ಮೋಕ್ಷ ಅನುಗ್ರಹ ಮಾಡಲಿ ತಮ್ಮ ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರು ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ 17ನೇ ದಿನದ ಶ್ರಾವಣ ಮಾಸದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. 17ನೇ ದಿನದ ಯಾವ ಶ್ರಾವಣ ಮಾಸದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಜಿ ಲೀಲಾಕಲ್ಪತಿರುವಂಥ ಗ್ರಂಥ ವಾಗ್ರೂಪ ಪುಷ್ಪಗಳನ್ನು ಈ ಗ್ರಂಥದ ಅಧಿಷ್ಠಾನ ಮೂರ್ತಿಗಳಿರ್ತಕ್ಕಂಥ ಸದ್ಗುರುಗಳ ದಿವ್ಯ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ.